ಸ್ಟಾರ್ಟ್ ಆಗೈತಾ? ಇಲ್ಲಿ ನೋಡ್ರಿ, ನಾವೇನು ಮಾಡಿದೆವು ಅಂತಂದು ಹೇಳಿದ್ರೆ ಇವಾಗ 3 ದಿನದ ಅಂದ್ರೆ 3 ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡಿದೆವು ಕಂಪ್ಲೀಟಾಗಿ. ಸೊ ಎಲ್ಲರೂ ನಿಮ್ಗೆ ಗೊತ್ತೈತಿ ಟೋಟಲಾಗಿ ಎಷ್ಟು ಟಾಪಿಕ್ಗಳನ್ನ 3 ಟಾಪಿಕ್ಗಳನ್ನ ಡಿಸ್ಕಷನ್ ಮಾಡಿದೆವು. ಆ 3 ಟಾಪಿಕ್ಗಳನ್ನ ಒಂದು ಸರಿ ನಾವೇನಂತಂದು ಹೇಳಿದ್ರೆ ಇವತ್ತು ನೋಡೋಣ. ಸೊ ಯಾವ ಥರ ಬಿಡಿಸ್ಬೇಕು ಏನಿಲ್ಲ ಅಂತಂದು ಹೇಳಿ ನಾನು ನಿಮ್ಗೆ ಜಸ್ಟ್ ಕ್ವಶನ್ಸ್ಗಳನ್ನ ಕೇಳಿಸ್ಕೊಂತ ಹೋಗ್ತೀನಿ. ನಾಳೆಗೆ ಜಿ ಕೆ ಟಾಪಿಕ್ ಒಂದು ಸ್ಟಾರ್ಟ್ ಮಾಡ್ತೀನಿ. ನಾಳೆಗೇನಪ್ಪ ಅಂತಂದು ಹೇಳಿದ್ರೆ ಒಂದು ಜಿ ಕೆ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮತ್ತೇನಂತಂದು ಹೇಳಿದ್ರೆ ಮೆಥಮೆಟಿಕ್ಸು ಆಮೇಲೆ ಸೈನ್ಸ್ಗಳನ್ನ ಮಾಡ್ಕೊತ ಹೋಗೋಣ. ನೋಡ್ರಿ, ಇವತ್ತು ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಮೆಥಮೆಟಿಕ್ಸ್ ಇಲ್ಲಿವರೆಗೂ ಏನು ಮಾಡಿದೀವಲ್ಲ ಟೋಟಲ್ ಆಗಿ 3 ಟಾಪಿಕ್ಸ್ ಮಾಡಿದೆವು. 3 ಟಾಪಿಕ್ಸು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಸೊ ಅವುಗಳನ್ನ ಕ್ವಶನ್ಸ್ಗಳನ್ನ ಕೇಳಿ ನಿಮ್ಗೆಲ್ರಿಗೂ ಗೊತ್ತೈತಲ್ಲ. ಫಸ್ಟ್ ಟಾಪಿಕ್ ಯಾವುದಪ್ಪ ಅಂತಂದು ಹೇಳಿದ್ರೆ LCM ಆ್ಯಂಡ್ HCF. ಸೊ ಅದ್ರ ಮೇಲೆ ಏನಪ್ಪ ಅಂತಂದು ಹೋದ್ರೆ ಒಂದು 2-3 ಕ್ವಶನ್ಸ್ಗಳನ್ನ ಬಿಡಿಸೋಣ. ಡನ್. ನೋಡ್ರಿ, ಫಸ್ಟ್ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲರೂ ಸಾಲ್ವ್ ಮಾಡಬೇಕು. 25, 30, 35, 40. ಸೊ ಈ ಥರದ್ದೇನಪ್ಪ ಅಂತಂದು ಹೇಳಿದ್ರೆ HCF ಆ್ಯಂಡ್ LCM ಕಂಡುಹಿಡಿಬೇಕು. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಈ ಪ್ರಾಬ್ಲಮ್ದು HCF ಮತ್ತು LCM ಕಂಡುಹಿಡಿದು ಹೇಳ್ರಿ ಎಷ್ಟು ಬರುತ್ತಾ. ಇಪ್ಪತ್ತೈದು, 30, 35 ಮತ್ತು 40ರದ್ದೇನಪ್ಪ ಅಂತಂದು ಹೇಳಿದ್ರೆ HCF ಮತ್ತು LCM ಕಂಡುಹಿಡಬೇಕು. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅವುಗಳನ್ನ ಕಂಪ್ಲೀಟಾಗಿ ನೋಡ್ಕೋಬೇಕು. ಆಮೇಲೆ ಡೈಲಿ ಕ್ಲಾಸಸ್ಗಳನ್ನ ಅಟೆಂಡ್ ಆಗಬೇಕು. ಓಕೆ, ನಾಡ್ದು ನೋಡೋಣ, ಇನ್ನೊಂದು ವಾರ ಬಿಟ್ಟು ನೋಡೋಣ ಅಂತಂದು ಹೇಳಿದ್ರೆ ಆಗಿ ಬರಂಗಿಲ್ಲ. ಸೊ ಕರೆಕ್ಟಾಗಿ ಹೇಳ್ರಿ, ಉಲ್ಟಾದು ಹೇಳಕ್ಕೆ ಹೋಗ್ಬೇಡ್ರಿ. HCF, LCM ಯಾವುದನ್ನ HCF ಅಂತ ಕರೀತಾರೆ, ಯಾವುದನ್ನ LCM ಅಂತ ಕರೀತಾರೆ ಅಂತಂದು ಹೇಳಿ ಸೈಡಿಗೆ ನಿಮ್ಗೆ ಹೆಂಗೆ ಬರುತ್ತಲ್ಲ ಹಂಗೊಂದು ಸರಿ ಏನಪ್ಪ ಅಂತಂದು ಹೇಳಿದ್ರೆ ನೋಡ್ಕೊಂತಿದ್ವು ಮಾಡ್ರಿ. ಎಸ್ ನೋಡ್ರಿ, ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಬಿಡ್ಸಾಕ ಎಷ್ಟೋ ಜನ ಏನಪ್ಪ ಅಂತಂದು ಹೇಳಿದ್ರೆ ರಾಂಗ್ ಆನ್ಸರ್ ಹೇಳಕತ್ತೀರಿ. ಕೆಲವು ಜನ ಏನಪ್ಪ ಅಂತಂದು ಹೇಳಿದ್ರೆ ಕರೆಕ್ಟ್ ಆನ್ಸರ್ ಮಾತ್ರ ಹೇಳತ್ತೀರಿ. ಈಗ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ HCF ಕಂಡುಹಿಡಿತೇನೆ. HCF ಕಂಡುಹಿಡಿಬೇಕಂತಂದು ಹೇಳಿದ್ರೆ ಈ 4 ಸಂಖ್ಯೆಗಳು ಡಿವೈಡ್ ಆಗ್ಬೇಕು. ಆ ಥರ ನಾನು ಡಿವೈಡ್ ಮಾಡೋಂಗೆ ನೋಡ್ತೀನಿ. ಸೊ 2ರಿಂದ ಡಿವೈಡ್ ಆಗ್ತವೆ ನೋಡ್ತೀನಿ, 2ರಿಂದ ಡಿವೈಡ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ 25 ಐತಿ. 3ರಿಂದ ಆಗುತ್ತೆ ನೋಡ್ತೀನಿ, 3ರಿಂದನೂ ಆಗಂಗಿಲ್ಲ. 25 ಬರೋದಿಲ್ಲ. 5ರಿಂದ ಆಗುತ್ತೇನಾ? 5ರಿಂದ ಆಗುತ್ತೆ ಸರ್. 5 5 25, 5 6 30, ಇದು 5 7 35, 5 8 40. ನೆಕ್ಸ್ಟ್ 4 ಸಂಖ್ಯೆಗಳು ಡಿವೈಡ್ ಆಗ್ತವೇನ್ರಿ ಯಾವುದರಿಂದ? ಸೊ 2ರಿಂದ ಡಿವೈಡ್ ಆಗುತ್ತೆ ನೋಡ್ರಿ, ಇಲ್ರಿ. 3ರಿಂದ ನೋಡ್ರಿ, ಇಲ್ರಿ. 5ರಿಂದ ನೋಡ್ರಿ, ಇಲ್ಲ ಆಗಂಗಿಲ್ಲ. 7ರಿಂದ ನೋಡ್ರಿ, ಇದು ಡಿವೈಡ್ ಆಗಂಗಿಲ್ಲ. ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋದು. ಅಂದ್ರೆ 4 ಸಂಖ್ಯೆಗಳು ಏನಂತಂದು ಹೇಳಿದ್ರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಂಗಿಲ್ಲ, ಭಾಗಾಕಾರ ಆಗಂಗಿಲ್ಲ ಅಂತಲೇ. ಸೊ ಇಲ್ಲಿ ನಮ್ದು HCF ಎಷ್ಟಾಗತ್ತಾ? HCF ಎಷ್ಟಾಗತ್ತಾ? ಓನ್ಲಿ 5 ಅಷ್ಟೇ ಆಗತ್ತಾ. ಈ 5 ಇದ್ದೇನಂತಂದು ಹೇಳಿದ್ರೆ 4 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತಾ, ನೆಕ್ಸ್ಟ್ ಡಿವೈಡ್ ಮಾಡಂಗಿಲ್ಲ. ಅದಕ್ಕೆ 5ಅನ್ನ ಮಾತ್ರ ಏನಪ್ಪ ಅಂತಂದು ಹೇಳಿದ್ರೆ HCF ಅಂತ ತೊಗೊಂಡ್ವಿ. HCF ಅಂತಂದು ಹೇಳ್ತೀವಿ. ನೀವು ಕೆಲವು ಜನ ಉಲ್ಟಾ ಹೇಳಿದಿರಿ ನೋಡ್ರಿ. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಇವು ಇಲ್ಲಿಗೆ ಸ್ಟಾಪ್ ಮಾಡಂಗಿಲ್ಲ ನೋಡ್ರಿ. ಇದ್ರೊಳಗೆ ಇನ್ನೂ ಏನಂತಂದು ಹೇಳಿದ್ರೆ 5 ಮತ್ತು 7 ಡಿವೈಡ್ ಆಗಂಗಿಲ್ಲ. ಬಟ್ 6 ಮತ್ತು 8 ಏನಂತಂದು ಹೇಳಿದ್ರೆ ಇನ್ನೂ ಡಿವೈಡ್ ಆಗ್ತಾವೆ. ಸೊ ಇನ್ನೂ ಡಿವೈಡ್ ಯಾವುದರಿಂದ ಆಗ್ತಾವೆ? 2ರಿಂದ ಆಗುತ್ತೆ ನೋಡ್ರಿ. ಡಿವೈಡ್ ಮಾಡೋಣ. 5 ಡಿವೈಡ್ ಆಗಂಗಿಲ್ಲ, ಅದನ್ನ ಹಂಗೆ ಬರ್ಕೊತೀನಿ. 6 ಡಿವೈಡ್ ಆಗುತ್ತೆ, 2 3 6. 7 ಡಿವೈಡ್ ಆಗಂಗಿಲ್ಲ, ಅದನ್ನ ಹಂಗೆ ಬರ್ಕೊತೀನಿ. ಸೊ 8 ಇದು ಡಿವೈಡ್ ಆಗುತ್ತೆ, 2 4 8. ಅದಾದ ನಂತರ ನೆಕ್ಸ್ಟ್ ಏನಾದರೂ ಡಿವೈಡ್ ಆಗುತ್ತೆ ನೋಡ್ರಿ. ಯಾವುದಾದ್ರೂ 2 ಅಥವಾ 3 ಸಂಖ್ಯೆಗಳು ಡಿವೈಡ್ ಆಗ್ತಾವ ಸರ್? ಆಗಂಗಿಲ್ರಿ. ನಾವು ಇಲ್ಲಿಗೆ ಏನಂತಂದು ಹೇಳಿದ್ರೆ ಸ್ಟಾಪ್ ಮಾಡ್ತೀವಿ. LCM ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ ಇದನ್ನು ತಗೋಬೇಕು. 5 × 2 ಇದು, ಆಮೇಲೆ ಇದು 5. ಉಳಿದಿರೋದನ್ನೆಲ್ಲವನ್ನು ತಗೋಬೇಕು ನಾವು. 3 × 7 × 4. ಸೊ ಇದನ್ನ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 5 2 10, 10 5 50, 53 ಎಷ್ಟು ಅಂತಂದು ಹೇಳಿದ್ರೆ 150 ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇಂಟು 7 ಮಾಡ್ಬೇಕು. 7 ಮಾಡ್ರಿ, 7 0 0, 7 5 35, ಆಮೇಲೆ 7 1 7 +3 10 ಆಯಿತು. ನೆಕ್ಸ್ಟ್ ನೋಡ್ರಿ 4ರಿಂದ ಮಾಡ್ರಿ,
4 0 0 4 5 20 ಆಮೇಲೆ 4 0 0 4 1 4200 ಏನಪ್ಪ ಅಂತಂದು ಹೇಳಿದ್ರೆ ನಮ್ಮದು LCM ಆಗತ್ತೆ. ಎಷ್ಟು ಜನರಿಗೆ ಬಂದೈತೆ ಕರೆಕ್ಟ್ ನೋಡ್ಕೊಳ್ರಿ, ಎಷ್ಟು ಜನ ರಾಂಗ್ ಮಾಡಿರಿ ಇನ್ನೊಂದ್ಸರಿ ಏನಂತಂದು ಹೇಳಿದ್ರೆ ವಿಡಿಯೋಸ್ಗಳನ್ನ ನೋಡ್ಕೋಬೇಕು ನೀವು. ಸೊ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ, ಸಿಂಪಲ್ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ. ಎಸ್, ಅದೇ ಥರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಭಾಳ ಈಸಿ ಐತ್ರು, ಈಸಿ ಕೊಟ್ಟಾನೆ. ಈಸಿ ಕೊಟ್ಟದ್ದು ಕೂಡ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಹೆಂಗೆ? ಭಾಳ ಈಸಿ. ಇದು ಇನ್ನೂ ಈಸಿ ತಗೊಳ್ರಿ. 100 200 300 400. ಸೊ ಈ ಥರದ್ದು ಮೊದಲು ಏನಂತಂದು ಹೇಳಿದ್ರೆ HCF ಕಂಡುಹಿಡಬೇಕು, ಆಮೇಲೆ LCM ಕಂಡುಹಿಡಬೇಕು. ಪ್ರತಿಯೊಬ್ಬರು ಇವಾಗಾದರೂ ಹೇಳ್ಕೊಟ್ಟಿದ್ದೇನೆ, ಆರಾಮಾಗಿ ಕಂಡುಹಿಡಿಬೇಕು. ಆಮೇಲೆ ನಾನು ಇನ್ನೊಂದೇನಂತಂದು ಹೇಳಿದ್ರೆ ನಿಮ್ಗೆ ಓಕೆ ಇನ್ನೊಂದು ಸಾರಿ ಬಿಡಿಸ್ತೀರಿ ಅಂತಂದು ಹೇಳಿದ್ರೆ ನಾನು ರೆಕಾರ್ಡ್ ಕ್ಲಾಸ್ ಹಾಕಿರ್ತೀನಲ್ಲ ಆ ಟೈಮಲ್ಲಿ ಇನ್ನೊಂದು ಸಾರಿ ಸೇಮ್ ಇವಾಗ ಹೆಂಗೆ ಕ್ಲಾಸ್ ಮಾಡ್ತಿರ್ತಾನಲ್ಲ ಕೇಳ್ಕೊಂಡು ಮಾಡಿಕೊಂಡು ಆಮೇಲೆ ಅಲ್ಲಿ ಬೇಕಾದ್ರೆ ನೀವು ಆನ್ಸರ್ಸ್ಗಳನ್ನ ಹಾಕ್ರಿ. ನಿಮ್ಗೆ ಯಾರು ಏನೋ ಅನ್ನಂಗಿಲ್ಲ, ತಪ್ಪು ಹಾಕಿದ್ರು ಕೂಡ ಏನೂ ಮಾಡಂಗಿಲ್ಲ ನಾನು. ಎಸ್, ನೋಡ್ರಿ ಫಸ್ಟ್ ಸಮ ಸಂಖ್ಯೆಗಳು ಇರೋದ್ರಿಂದ ಎಲ್ಲಾನು ಏನಪ್ಪ ಅಂತಂದು ಹೇಳಿದ್ರೆ 2ರಿಂದ ಡಿವೈಡ್ ಆಗ್ತಾವ. 2ರಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಹೋಗೋದು ಎಲ್ಲಾನು 2ರಿಂದನೇ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಡೈರೆಕ್ಟಾಗಿ 100 ಆಗತ್ತಂದ್ರೆ 100 ಮಾಡಂಗಿಲ್ಲ, 50 ಆಗತ್ತಂತಂದು ಹೇಳಿ 50 ಮಾಡಂಗಿಲ್ಲ, 2ರಿಂದನೇ ಹೋಗ್ಬೇಕು. Yes, very good. ನೀವು ಎಲ್ಲೆಲ್ಲಿ ತಪ್ಪು ಮಾಡತ್ತೀರ ಆಮೇಲೆ ನೋಡ್ಕೋಬೇಕು. ಯಾವ ಪ್ಲೇಸಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತಂದು ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ಓಕೆ, ಡನ್. ನೋಡ್ರಿ ಯಾರ್ಯಾರ್ದು ಕರೆಕ್ಟ್ ಐತಿ ಯಾರ್ಯಾರು ತಪ್ಪು ಐತಿ ಅಂತಂದು ಹೇಳಿ ನಾನು ಬಿಡಿಸ್ಕೊಂತ ಹೋಗ್ತೀನಿ. ಎಲ್ಲ ಸಮಸಂಖ್ಯೆ ಇರೋದ್ರಿಂದ ನಾನು 2ರಿಂದ ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ ಎಷ್ಟಾಗತ್ತಾ? 2 5 10, ಇದು 0 ಹಂಗೆ ಬರುತ್ತಾ ಕೆಳಗಡೆ. 2 50 100 ಆಗತ್ತಾ. ಸೊ ಇದೆಷ್ಟು? 2 100 200 ಆಗತ್ತಾ. ಸೊ 2 150 300 ಆಗತ್ತಾ. 2 200 ಏನಪ್ಪ ಅಂತಂದು ಹೇಳಿದ್ರೆ 400 ಆಗತ್ತಾ. ಸರ್ ಮತ್ತೆ 2ರಿಂದ ಡಿವೈಡ್ ಮಾಡ್ತೀನಿ ರೀ. ಎಲ್ಲಾನು ಡಿವೈಡ್ ಆಗ್ತಾವೆ ಯಾಕಂದ್ರೆ ಸಮಸಂಖ್ಯೆ ಇರೋದ್ರಿಂದ. 2 2 4, ಸೊ 1 ಉಳಿಯುತ್ತಾ, ಇದು 10 ಆಗುತ್ತಾ ಅಂದ್ರೆ 2 5 10. ಆಮೇಲೆ ನೆಕ್ಸ್ಟ್ ನೋಡ್ರಿ ಇವೆರಡು 2 5 10 ಆಗುತ್ತಾ. 0 ಡಿವೈಡೆಡ್ 2 ಅಂದ್ರೆ 0 ಡಿವೈಡ್ ಮಾಡಕ್ ಬರಂಗಿಲ್ಲ, ಹಂಗೆ 0 ಕೆಳಗಡೆ ಬರ್ಕೋತೀವಿ. ಇಲ್ಲಿ ನೋಡ್ರಿ 2 7 14, 1 ಉಳಿತು, ಇದು 10 ಆಗತ್ತಾ. ಸೊ ಇಲ್ಲಿ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 2 5 10. ಆಮೇಲೆ ನೆಕ್ಸ್ಟ್ ನೋಡ್ರಿ 2 1 2 0ಗಳು ಹಂಗ ಬರ್ತಾವ. ಸೊ ಎಲ್ರಿಗೂ ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸ್ತಾ ಐತಲ್ಲ ನಾನು ಮಾತಾಡೋದು? ಎಲ್ರೂ ಕ್ಲಿಯರಾಗಿ ಕೇಳಿಸ್ತಿದೆಯಲ್ಲ? ಎಸ್. ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗತ್ತಾ? 4 ಸಂಖ್ಯೆಗಳು ಡಿವೈಡ್ ಆಗ್ಬೇಕು ಅಂತದ್ ನೋಡ್ಬೇಕು. ಯಾವ್ದಾದ್ರು 4 ಸಂಖ್ಯೆಗಳಿಂದ ಡಿವೈಡ್ ಆಗತ್ತಾ? ಸರ್ 5ರಿಂದ ಡಿವೈಡ್ ಆಗತ್ತಾರೆ. 5 5 25, 5 10 50. ಇದು ನೋಡ್ರಿ 5 1 5, 2 ಉಳಿತೈತಿ, ಇದು 25 ಆಗತ್ತೆ. 2 ಉಳಿತಂದ್ರೆ 5 5 25, ಆಮೇಲೆ 5 2 10 ಇಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನು ನೋಡ್ರಿ ಮತ್ತೆ 5ರಿಂದ ಡಿವೈಡ್ ಆಗತ್ತಾ? ಸರ್ 5 1 5, 5 2 10, 5 3 15, 5 4 20. ಡನ್. ಸೊ ಇನ್ನು ನೆಕ್ಸ್ಟ್ ಏನಾದರೂ ಯಾವುದಾದ್ರೂ ಸಂಖ್ಯೆ ಡಿವೈಡ್ ಆಗತ್ತಾ? ಸರ್ 4 ಸಂಖ್ಯೆಗಳು ಡಿವೈಡ್ ಆಗ್ಬೇಕು ಯಾವುದಾದ್ರೂ ಒಂದು ನಂಬರಿಂದ. ಆಗಂಗಿಲ್ಲ, ಆಗೋದೇ ಇಲ್ಲ. 2ರಿಂದ ಡಿವೈಡ್ ಆಗುತ್ತೆ, ಫಸ್ಟ್ದು 1 ಆಗಂಗಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇವಾಗ ನಾವು ಏನಂತಂದು ಹೇಳಿದ್ರೆ HCF ತಗೋಬೇಕು. HCF ಯಾವ್ದು ಗುಣಿಸ್ತೀವಿ? ಈ 4 ಸಂಖ್ಯೆಗಳನ್ನ ಗುಣಿಸ್ತೀವಿ HCF. HCF ಈಕ್ವಲ್ ಟು ಏನಂತಂದಾಗತ್ತಾ? 2 ಇಂಟು 2 ಇಂಟು 5 ಇಂಟು 5 ಎಷ್ಟಾಯ್ತು? 2 2 4, 4 5 20, 20 25 ಎಷ್ಟಾಗತ್ತಾ? 100 ಆಗತ್ತ.
ಸೊ 2 ಎಡ್ಲೆ 4, 4 5 20, 20 ಇಂಟು 5 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 100 ಆಗತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಾವುದಾದ್ರೂ ನೆಕ್ಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡೋಂಗಿಲ್ಲ ಎಲ್ ಸಿ ಎಮ್ ತೆಗಿಬೇಕಂದ್ರೆ. ನೆಕ್ಸ್ಟ್ ಈ ಸಂಖ್ಯೆಗಳನ್ನ ಗಮನಿಸಿದಾಗ ಯಾವುದಾದ್ರೂ 3 ಸಂಖ್ಯೆಗಳು, 4 ಸಂಖ್ಯೆ ಅಂತೂ ಡಿವೈಡ್ ಆಗಂಗಿಲ್ಲ, 3 ಸಂಖ್ಯೆಗಳು ಡಿವೈಡ್ ಆಗ್ತಾವೆ ನೋಡೋದು. 3 ಸಂಖ್ಯೆಗಳು ಯಾವುದಾದ್ರು ಡಿವೈಡ್ ಆಗ್ತಾವ ಸರ್? ಆಗಂಗಿಲ್ರಿ. ನೆಕ್ಸ್ಟ್ ಯಾವುದಾದ್ರೂ 2 ಆಗ್ತಾವೆ ನೋಡೋದು. ಸರ್ ಇದು ಮತ್ತು ಇದು ಡಿವೈಡ್ ಆಗತ್ರಿ. ಡಿವೈಡ್ ಮಾಡ್ರಿ 2ರಿಂದ. ಇದನ್ನ 1 ಹಂಗೆ ಬರ್ಕೊಂತೀವಿ, ಡಿವೈಡ್ ಆಗಂಗಿಲ್ಲ. ಇದು 2 ಒಂದ್ಲೇ 2. ಸೊ ಇದು 3 ಡಿವೈಡ್ ಆಗಂಗಿಲ್ಲ, ಹಂಗೆ ಬರ್ಕೊಂತೀವಿ. ಆಮೇಲೆ 2 2 4. ಸೊ ಆಮೇಲೆ ನೆಕ್ಸ್ಟ್ ಯಾವುದಾದ್ರೂ 2 ಸಂಖ್ಯೆಗಳು ಡಿವೈಡ್ ಆಗ್ತಾವ? ಆಗಂಗಿಲ್ಲ. ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ. ಎಲ್ ಸಿ ಎಮ್ ಇಕ್ವಲ್ ಟು ಏನು? ಈ ಎಲ್ಲವನ್ನ ಗುಣಿಸ್ಬೇಕಾಗತ್ತೆ. ಗುಣಿಸ್ರಿ. 2 ಇಂಟು 2 ಇಂಟು 5 ಇಂಟು 5 ಇಂಟು 2 ಇಲ್ಲಿದು. ಆಮೇಲೆ ಇಂಟು 1, ಆಮೇಲೆ ಇದು ಇಂಟು 1, ಆಮೇಲೆ ಇಂಟು 3, ಆಮೇಲೆ ಇಂಟು 2. ಎಷ್ಟಾಗತ್ತೆ ನೋಡ್ರಿ ಎಲ್ಲಾನು? 2 2 4, 4 5 20, 25 ಎಷ್ಟಾಗತ್ತೆ? 100 ಆಗತ್ತೆ. 100 2 200, 200 3 ಎಷ್ಟಾಗತ್ತೆ ಅಂತಂದಿದ್ರೆ 600, 600 2 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 1200 ಆಗತ್ತೆ. ನಮ್ದು ಎಲ್ ಸಿ ಎಮ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 1200 ಆಗತ್ತೆ. ಎಷ್ಟಾಗತ್ತೆ? ಎಲ್ ಸಿ ಎಮ್ 1200 ಆಗತ್ತೆ. ಎಸ್, ಇದೆಲ್ರಿಗೂ ಕ್ಲಿಯರಾ? ಇನ್ನೊಂದ್ಸರಿ ವಿಡಿಯೋಸ್ಗಳನ್ನ ನೋಡ್ರಿ. ಆಮೇಲೆ ಇನ್ನೊಂದ್ಸರಿ ಮತ್ತೆ ಯಾವಾಗಾದ್ರೂ ಏನಂತಂದು ಹೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೈಪ್ ಕೇಳ್ತಾರೆ ಎಲ್ ಸಿ ಎಮ್ ಒಳಗಡೆ, ಇನ್ನೊಂದು ಟೈಪ್ ಕೇಳ್ತಾರೆ. ಅದು ನಿಮ್ಗೆ ಗೊತ್ತಾಯ್ತು. ಸೊ 2 ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ, ಎ ಅಂತ ಬಿ ಅಂತಂದು ಹೇಳ್ಬಿಟ್ಟು. ಇವೆಲ್ಲ ಯಾವ ರೂಪದಲ್ಲಿ ಇರ್ತಾವಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ 8:10 ರೂಪದಲ್ಲಿ ಏನಂತಂದು ಹೇಳಿದ್ರೆ ರೇಷಿಯೋದಲ್ಲಿ ಇದಾವ. ಆಮೇಲೆ ಇದ್ರದ್ದು ಎಲ್ ಸಿ ಎಮ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 120 ಐತೆ. ಎಲ್ ಸಿ ಎಮ್ ಎಷ್ಟೈತಿ? 120 ಐತಿ. ಹಂಗಾದ್ರೆ ಈ 2 ಸಂಖ್ಯೆಗಳದ್ದೇನಪ್ಪ ಅಂತಂದು ಹೇಳಿದ್ರೆ ವ್ಯತ್ಯಾಸವನ್ನ ಕಂಡುಹಿಡಬೇಕು. ಎ ಮೈನಸ್ ಬಿ ಕಂಡುಹಿಡಬೇಕು. 2 ಸಂಖ್ಯೆಗಳಿದಾವ, ಅವು ಯಾವ ಅನುಪಾತದಾಗಿದಾವ ಅಂತಂದು ಹೇಳಿದ್ರೆ 2:10 ಅನುಪಾತದಾಗಿದಾವ. ಅವುಗಳದ್ದು 2 ಸಂಖ್ಯೆಗಳದ ಎಲ್ ಸಿ ಎಮ್ ಎಷ್ಟೈತಿ? 120 ಐತಿ. ಹಾಗಾದ್ರೆ ನೀವು ಎ ಮೈನಸ್ ಬಿ ಅನ್ನ ಕಂಡುಹಿಡಿಬೇಕು. ಇದನ್ನು ತುಂಬಾ ಸರಿ ಮಾಡಿದ್ದೀನಿ, ಮಾಡ್ರಿ ನೋಡೋಣ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ನೀವು ಸ್ಟಡಿ ಮಾಡಕತ್ರ, ನಾ ಹೇಳ್ದಂಗೆಲ್ರ ಸ್ಟಡಿ ಮಾಡಿಬಿಟ್ಟು ಸಾಲ್ವ್ ಮಾಡಕತ್ರಿ ಅಂತಂದು ಹೇಳಿದ್ರೆ ನಿಮ್ಮನ್ನ ಯಾರು ಹಿಡಿಯಂಗಿಲ್ಲ. ಇವಾಗಲೇ ಹೇಳ್ತೀನಿ, ಆರಾಮಾಗಿ ಜಾಬ್ ಆಗತ್ತೆ. ವೆರಿ ಗುಡ್, ಟ್ರೈ ಮಾಡೋಣ. ಎಲ್ಲರೂ ಮಾಡ್ತಿದ್ದೀರಲ್ಲ, ನಾನು ಸಾಲ್ವ್ ಮಾಡೋದೇನು ಬೇಡಲ್ಲ. ಇವಾಗ ಸಾಲ್ವ್ ಮಾಡ್ರಿ ಎಲ್ರು. ಮಾಡ್ರಿ. ಎಸ್, ನಾನು ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈ ಥರ ಕೊಟ್ಟರು ಅಂತಂದು ಹೇಳಿದ್ರೆ ಇಲ್ಲಿ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ, ಎಲ್ ಸಿ ಎಮ್ ಕೊಟ್ಟಿದ್ದಾರೆ, ಎಚ್ ಸಿ ಎಫ್ ಕೊಟ್ಟಿಲ್ಲ. ಎಚ್ ಸಿ ಎಫ್ ಅನ್ನು ನಾನು ಏನಂತ ತೊಗೋತೀನಿ ಅಂತಂದು ಹೇಳಿದ್ರೆ ಎಕ್ಸ್ ಅಂತ ತೊಗೊತೀನಿ. ಅವಾಗ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರಲ್ಲ, ಅನುಪಾತದಾಗ ಕೊಟ್ಟಿದ್ದಾರಲ್ಲ, ಈ ಅನುಪಾತವನ್ನು ಒಂದು ಸಂಖ್ಯೆನ ಎ ಅಂತ ತೊಗೊತೀನಿ, ಇನ್ನೊಂದು ಸಂಖ್ಯೆನ ಬಿ ಅಂತ ತೊಗೊತೀನಿ. ಎ ಈಕ್ವಲ್ ಟು ಅಂತಂದು ಹೆಂಗೆ ಬರ್ಕೊತೀನಿ? ಇದು ಎ 8 ಐತಲ್ಲ, 8 ಇಂಟು ಎಚ್ ಸಿ ಎಫ್ ಅಂದರೆ 8x ಆಯಿತು. ಬಿ ಈಕ್ವಲ್ ಟು ಹೆಂಗೆ ಬರ್ಕೋತೀನಿ? ಈ ನಂಬರು ಇಂಟು ಎಚ್ ಸಿ ಎಫ್ ಅಂತಂದು ಹೇಳಿದ್ರೆ 10x ಆಯಿತು. ನಮ್ಮದು ಫಾರ್ಮುಲಾ ಐತಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದು ಹೇಳಿ. ಎಸ್, ಹಾಕಿದ್ದೀನಪ್ಪ, ಪ್ರತಿಯೊಂದನ್ನು ಹಾಕಿದ್ದೀನಿ. ಚೆಕ್ ಮಾಡ್ಬೇಕು ನೀವು. ಎಲ್ ಸಿ ಎಮ್ ಅಂತಂದು ಹೇಳಿದ್ರೆ 120, ಎಚ್ ಸಿ ಎಫ್ ಅಂತಂದು ಹೇಳಿದ್ರೆ ಎಕ್ಸ್ ಅಂತಂದೈತಿ. ಆಮೇಲೆ ನೆಕ್ಸ್ಟ್ ಎ ಎಷ್ಟೈತಿ? 8x ಐತಿ. ಬಿ ಎಷ್ಟಪ್ಪ ಅಂತಂದು ಹೇಳಿದ್ರೆ 10x ಐತಿ. ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ಎಷ್ಟು ಉಳಿತು? 120. ಇಲ್ಲಿ ಎಷ್ಟು ಉಳಿತು? 8 ಇಂಟು 10x ಉಳಿತು. ಸೊ ಎಕ್ಸ್ ಕಂಡುಹಿಡಿಯೋನು 120, 8ನ ಆ ಕಡೆ ತೊಗೊಂಡೋಗ್ರಿ, ಈ ಥರ ಆಗತ್ತೆ. ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಕ್ಕೆ. ಇದು 0, ಇದು 0 ಕ್ಯಾನ್ಸಲ್. ಎಷ್ಟು ಉಳಿತು? 12 ಡಿವೈಡೆಡ್ ಬೈ 8. ಸೊ 4 2 8, 4 3 12, 3/2 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 3/2 ಆಗುತ್ತೆ. ಇದೆಲ್ರಿಗೂ ಬಂದೈತಾ? ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3/2 ಆಗುತ್ತೆ.
ನೆಕ್ಸ್ಟು ಎ ಈಕ್ವಲ್ ಟು ಎಷ್ಟಾಗತ್ತಾ, ಎ ಈಕ್ವಲ್ ಟು 8x ಐತಾ, 8 ಇಂಟು 3/2 ಅಂತಂದು ಹೇಳಿದ್ರೆ 2 ಒಂದ್ಲೆ 2 4 ಸೊ 4 3 12 ಆಗತ್ತೆ. 4 ಇಂಟು 3 ಎಷ್ಟಪ್ಪ ಅಂತಂದು ಹೇಳಿದ್ರೆ ಎ ವ್ಯಾಲ್ಯೂ 12 ಆಗತ್ತೆ. ಅದೇ ಥರ ಬಿ ವ್ಯಾಲ್ಯೂ ಎಷ್ಟಾಗತ್ತೆ, 10x 10 ಇಂಟು 3/2 2 ಒಂದ್ಲೆ 2 5 ಸೊ ಎಷ್ಟಾಗತ್ತೆ, ಇದು 5 ಇಂಟು 3 ಉಳಿಯುತ್ತೆ 15 ಆಗತ್ತೆ. ನಮ್ಗೇನು ಕೇಳಿದೀವಿ, ಎ ಮೈನಸ್ ಬಿ ಅಂತ ಕೇಳಿದಾರ. 12 ಮೈನಸ್ 15 ಅಂತಂದು ಹೇಳಿದ್ರೆ ಎಷ್ಟು ಬರುತ್ತಾ ಆನ್ಸರು, -3 ಬರುತ್ತೆ. ಎಷ್ಟು ಬರುತ್ತಾ, -3. ಸೊ ಕೇಳಿದ್ರ ಆ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇಲ್ಲಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಬಿಡಿಸುವಂಥದ್ದು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆಲ್ರೆಡಿ ತುಂಬ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಸೊ 2 ಸಾರಿ 3 ಸಾರಿ ವಿಡಿಯೋಸ್ಗಳನ್ನ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಟಾಪಿಕ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಿನ್ನೆ ಏನು ಮಾಡಿದ್ವಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ಟಾಪಿಕ್ನ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ 4ನೇ ಟರ್ಮ್ ಕಂಡುಹಿಡಿಯೋದು ಹೋಗ್ತೀನಿ. ಸೊ ಇನ್ನೊಂದು ಟಾಪಿಕ್ ಯಾವುದು ಡಿಸ್ಕಷನ್ ಮಾಡಿದ್ವಿ, ಬೋರ್ಡ್ ಮಾಸ್ ರೂಲ್ ಮೇಲೆ. ಎಲ್ರಿಗೂ ಬರುತ್ತಾ ಬೋರ್ಡ್ ಮಾಸ್ ರೂಲು? ಬೋರ್ಡ್ ಮಾಸ್ ರೂಲ್ ಪ್ರತಿಯೊಬ್ಬರಿಗೂ ಬರುತ್ತಾ? ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ 3 ಮೈನಸ್ ಬ್ರಕೆಟಲ್ಲಿ 5 ಮೈನಸ್ 6 ಡಿವೈಡೆಡ್ ಬೈ 3. ಇದ್ರದ್ದು ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ ಹಾಕಬೇಕು. ಸೊ ರೆಕಾರ್ಡೆಡ್ ಕ್ಲಾಸ್ಗಳಿದಾವ, ಆಲ್ರೆಡಿ ಮುಗಿದಿದ್ದು, ಅವುಗಳನ್ನ ಮುಗಿಸ್ಕೊಂಡು ಈ ಕ್ಲಾಸ್ಗಳನ್ನು ಡೈಲಿ ಕೇಳಬೇಕು, ಮಿಸ್ ಮಾಡೋಂಗಿಲ್ಲ. ಎಸ್ ಬಿಡಿಸ್ರಿ, ಸಾಲ್ವ್ ಮಾಡ್ರಿ. ಎಲ್ಲರೂ ಬಿಡಿಸ್ಬೇಕು. ಸೊ ಬೋರ್ಡ್ ಮಾಸ್ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಬಿ ಅಂತಂದು ಹೇಳಿದ್ರೆ ಬ್ರಕೆಟ್ಸ್ಗಳು. ಫಸ್ಟ್ ಈ ಬ್ರಕೆಟ್ ಇದ್ರೆ ಬಿಡಿಸ್ಬೇಕು, ನೆಕ್ಸ್ಟು ಈ ಬ್ರಕೆಟ್ ಫ್ಲವರ್ ಬ್ರಕೆಟು, ಥರ್ಡ್ ಏನಪ್ಪ ಅಂತಂದು ಹೇಳಿದ್ರೆ ಸ್ಕ್ವೇರ್, ಈ ಥರ ಬ್ರಕೆಟ್ಸ್ಗಳಿದ್ರೆ ಬಿಡಿಸ್ಬೇಕು. ಓ ಅಂತಂದು ಹೇಳಿದ್ರೆ ಆಫು, ಎಕ್ಸ್ ಸ್ಕ್ವೇರು, ಎಕ್ಸ್ ಕ್ಯೂಬು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್ ಅಂತಂದು ಹೇಳಿದ್ರೆ ಇಂಥವು ಬಿಡಿಸ್ಬೇಕು. ಇಲ್ಲ ಅಂತಂದು ಹೇಳಿದ್ರೆ ಡಿ ಅಂತಂದು ಹೇಳಿದ್ರೆ ಡಿವಿಷನ್ನು, ಎಮ್ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್ನು, ಎ ಅಂತಂದು ಹೇಳಿದ್ರೆ ಎಡಿಷನ್ನು, ಎಸ್ ಅಂತಂದು ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ನು. ಈ ರೂಟ್ ಇದರಲ್ಲಿ ಆರ್ಡ್ರಲ್ಲಿ ಏನಂತಂದು ಹೇಳಿದ್ರೆ ನಾವು ಬಿಡಿಸ್ತೇವೆ. ಇಲ್ಲಿ ಫಸ್ಟ್ ನಾ ಯಾವುದನ್ನ ಬಿಡಿಸ್ಬೇಕು, ಇವಾಗ ನೀವೇ ಹೇಳ್ರಿ. ಇಲ್ಲಿ ಫಸ್ಟ್ ನಾನು ಯಾವುದನ್ನ ಬಿಡಿಸ್ಬೇಕು? ಸೊ ಈ ಕ್ವಶನ್ ಒಳಗಡೆ ಫಸ್ಟ್ ನಾನು ಯಾವುದನ್ನ ಬಿಡಿಸ್ಬೇಕು, ಯಾವ ಬ್ರಕೆಟ್ನ ಬಿಡಿಸ್ಬೇಕು ಅಥವಾ ಡಿವೈಡೆಡ್ ಬೈ ಬಿಡಿಸ್ಬೇಕು? ನೀವು ಹೆಂಗೆ ಹೇಳ್ತೀರ ನಾ ಹಂಗೆ ಮಾಡ್ಕೊಂತ ಹೋಗ್ತೀನಿ. ಎಸ್, ವೆರಿ ಗುಡ್. ಬ್ರಕೆಟ್ ಬಿಡಿಸ್ಬೇಕು. ಇಲ್ಲಿ ನೋಡ್ರಿ, ಇಷ್ಟು ಬ್ರಕೆಟ್ ಐತೆ. ಮೊದಲು ಯಾಕಂತಂದು ಹೇಳಿದ್ರೆ ಬ್ರಕೆಟ್ ಬರುತ್ತಲ್ಲ, ಬ್ರಕೆಟನ್ನು ಬಿಡಿಸ್ಬೇಕು. ಇದನ್ನಷ್ಟ ನಾನು ಸಪ್ರೇಟಾಗಿ ಬರ್ಕೋತೀನಿ. ಹೆಂಗೆ ಬರ್ಕೊತೀನಿ? 5 ಮೈನಸ್ 6 ಡಿವೈಡೆಡ್ ಬೈ 3 ಬ್ರಕೆಟ್ ಒಳಗಡೆ ಬರ್ಕೊಂಡೆ. ಇನ್ನು ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಯಾವುದನ್ನ ಮೊದಲು ಬಿಡಿಸ್ಬೇಕು? ನಾನು ಬ್ರಕೆಟ್ ಒಳಗಿನ ಸಾಲ್ವ್ ಮಾಡತ್ತೀವಿ. 5 ಮೈನಸ್ 6 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ ಅನ್ನು ಬಿಡಿಸ್ಬೇಕು. ಡಿವೈಡೆಡ್ ಬೈ ಅಂದರೆ 6 ಡಿವೈಡೆಡ್ ಬೈ 3 ಎಷ್ಟಾಗತ್ತಾ? 3 ಒಂದ್ಲೆ 3 ಎರಡ್ಲೆ 5 ಮೈನಸ್ 2 ಉಳಿತು. ಆಮೇಲೆ ನೆಕ್ಸ್ಟ್ ಇದು ಒಂದೇ ಐತಿನ್ನ 5 ಮೈನಸ್ 2 ಅಂತಂದು ಹೇಳಿದ್ರೆ ಎಷ್ಟು ಬರುತ್ತಾ ಆನ್ಸರು? 3 ಅಂತಂದು ಹೇಳಿ ಬರುತ್ತಾ. ಇಲ್ಲಿ 3 ಐತಿ ಮೈನಸ್, ಇದನ್ನೆಲ್ಲ ಬಿಡಿಸಿದಾಗ ನಮ್ಗೆ ಆನ್ಸರ್ ಎಷ್ಟು ಬಂತು? 3 ಬಂತು. ಸೊ ಈಕ್ವಲ್ ಟು ಏನಪ್ಪ ಅಂತಂದು ಹೇಳಿದ್ರೆ 0 ಆಗುತ್ತಾ. ನಮ್ದು ಆನ್ಸರ್ ಎಷ್ಟು ಬರುತ್ತಾ? 0 ಅಂತಂದು ಹೇಳಿ ಬರುತ್ತಾ. ಎಸ್, ನೆಕ್ಸ್ಟ್ ಒಂದು ಬಿಡಿಸ್ರಿ ನೋಡೋಣ. -25 ಪ್ಲಸ್ 14 ಡಿವೈಡೆಡ್ ಬೈ 5 ಮೈನಸ್ 3. ಇದನ್ನು ಬಿಡಿಸ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸೈಡ್ಗೆ ನೀವೇನಂತಂದು ಹೇಳಿದ್ರೆ ಒಂದು ಸಣ್ಣ ಬುಕ್ ಮಾಡ್ಕೊಳ್ರಿ. ನಾನು ಟ್ರಿಕ್ಸ್ ಹೇಳ್ತೀನಲ್ಲ, ಇಲ್ಲಾಂದ್ರೆ ದೊಡ್ಡ ಬುಕ್ನಲ್ಲೇ ಟ್ರಿಕ್ಸ್ಗಳನ್ನಷ್ಟ ಸೈಡಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬಿಡಿಸ್ಬೇಕಂತ ಬರ್ಕೊಳ್ಳೋದ. ಆಮೇಲೆ ಖಾಲಿ ಪೇಜ್ಗಳಲ್ಲಿ ಬೇರೆ ಪೇಜ್ಗಳಲ್ಲಿ ನಾನು ಹೇಳ್ದಂಗೆ ಬಿಡಿಸ್ಕೊಂತ ಹೋಗೋದ. ವೆರಿ ಗುಡ್. ನಾನು ನಿಮಗೆ ಏನಪ್ಪ ಅಂತಂದು ಹೇಳಿದ್ರೆ ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ನೋಡ್ರಿ, ಇದ ಒಂದು 3-4 ದಿನದ ಹಿಂದೆ ನೀವು ಈ ಥರ ಕೊಟ್ರೆ ಬಿಡಿಸ್ತಿದ್ರೇನು? ಯಾರಾದರೂ ಒಬ್ಬರಾದ್ರೂ ಬಿಡಿಸ್ತಿದ್ರಾ? ಒಂದು 3-4 ಹಿಂದಿನಗಡೆ ಈಗೇನು ನಾವು ಬಿಡಿಸಾಕತ್ತೇವಲ್ಲ, ಒಂದು 4-5 ಟಾಪಿಕ್ಸ್ ಮೇಲೆ ಯಾರಾದರೂ ಸಾಲ್ವ್ ಮಾಡ್ತಿದ್ರಾ? ನೋಡಿದ ತಕ್ಷಣ ಯಾರೂ ಇಲ್ಲ.
ಏನು ಮಾಡ್ತಿದ್ರು, ಕೆಲವು ಜನ ಮಾಡ್ತಿದ್ರು ಗೊತ್ತಿಲ್ಲ, ಶಾನೆ ಇದ್ದರು ಮಾಡ್ತಿದ್ರಿ. ಬಟ್ ಆದರೆ ಇವಾಗ ನೋಡ್ರಿ ಎಲ್ಲರೂ ಮಾಡಕತ್ತಿರಲಿಲ್ಲ. ಸ್ವಲ್ಪ ಏನಂತಂದು ಹೇಳಿದ್ರೆ ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ, ಎಲ್ಲಾನು ಬಿಡಿಸ್ತಾರೆ. ನಿಮಗೆ ಧೈರ್ಯ ಬಂದ್ರೆ ಸಾಕು, ಬಿಡಿಸ್ತಾರೆ ಅಂತಂದು ಹೇಳಿ ಪಕ್ಕ ಬಿಡಿಸ್ತಾರೆ. ನಾನೆಲ್ಲ ತಿಳಿಸಿ ಹೇಳ್ತೀನಿ. ಆಮೇಲೆ ನೀವು ಹೋಗ್ರಿ ಕೋಚಿಂಗ್ ಸೆಂಟರ್ದಾಗ ಹೋದ್ರಿ ಅಂತಂದು ಹೇಳಿದ್ರೆ ಈ ಥರ ಯಾರು ಹೇಳ್ಕೊಡಂಗಿಲ್ಲ, ನೀವು ಅಲ್ಲಿ ಮಾಡೋದು ಇಲ್ಲ. ಎಸ್, ಇಲ್ಲಿ ನೋಡ್ರಿ ಫಸ್ಟಿಗೆ ನಾನು ಏನು ಮಾಡ್ಬೇಕು ಹೇಳ್ರಿ ನೀವು. ವೆರಿ ಗುಡ್, ಎಲ್ರದ್ದು ಆನ್ಸರ್ ಕರೆಕ್ಟ್ ಆಯ್ತು. ಬಟ್ ಆದ್ರೂ ಮಾಡೋಣ. ಫಸ್ಟ್ ಏನು ಮಾಡ್ಬೇಕು, ನಾನು ಈ ಕ್ವಶನನ್ನು ನೋಡಿದಾಗ ವೆರಿ ಗುಡ್, ಬ್ರಕೆಟನ್ನು ಬಿಡಿಸ್ಬೇಕು. ಓಕೆ, ಈ ಬ್ರಕೆಟನ್ನು ಬಿಡಿಸ್ಬೇಕಂತಂದು ಹೇಳಿದ್ರೆ ಇದನ್ನು ನಾನು ಸೈಡ್ ಬರ್ಕೋತೀನಿ. ಬ್ರಕೆಟ್ ಒಳಗಡೆ ಏನೈತಿ 5 - 3 ಐತಿ. ಎಷ್ಟು ಆನ್ಸರ್ ಬಂತು? 2 ಅಂತ ಬಂತು. ನಾನು ಹೊಳ್ಳಿ ಬರ್ಕೊತೀನಿ. -25 + 14 ಡಿವೈಡೆಡ್ ಬೈ 2 ಆಯಿತು. ಇವಾಗ ನಾನು ಯಾವ್ದು ಬಿಡಿಸ್ಬೇಕು? ಇವಾಗ ಯಾವ್ದು ಬಿಡಿಸ್ಬೇಕು? ಇದರಲ್ಲಿ ಡಿವೈಡೆಡ್ ಬಿಡಬೇಕು. ವೆರಿ ಗುಡ್, ಇದನ್ನು ಬಿಡಿಸ್ಬೇಕು. 14 ಡಿವೈಡೆಡ್ ಬೈ 2 ಎಷ್ಟಾಗತ್ತಾ? 2 × 2 = 7 -25 + 7. ಸೊ ಇವಾಗ ನಾವೇನು ಮಾಡಬೇಕು? -25 + 7 ಅಂತಂದು ಹೇಳಿದ್ರೆ ಎಷ್ಟಾಗತ್ತೆ ಇದು? ಇಲ್ಲಿ ನೋಡ್ರಿ ಮೈನಸ್ ಮಾಡಬೇಕು. 25 7 ಕಳೆದ್ರೆ ಎಷ್ಟಾಯ್ತು? 18 ಬರುತ್ತಾ? 18 ಬರುತ್ತಲ್ವಾ? ಎಸ್, 18 ಬರುತ್ತೆ. ಬಟ್ ಅದ್ರ ದೊಡ್ಡ ಅಕ್ಷರ ಹಿಂದ್ಗಡೆ ಏನೈತಿ? ಮೈನಸ್ ಐತಿ. ಸೊ ಅದಕ್ಕೇನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರು -18 ಬರುತ್ತೆ. ವೆರಿ ಗುಡ್, ಎಲ್ಲರೂ ಬಿಡಿಸಿದ್ರಿ, ಖುಷಿ ಆಗೋಯ್ತು ಕಲಿಸಿದ್ದಕ್ಕೆ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, 25 - 1 ಡಿವೈಡೆಡ್ ಬೈ 2 ಕ್ಲವರ್ ಬ್ರಕೆಟ್ 5 + 4 -3 + 2 -1 + 3 ಮೇಲ್ಗಡೆ ಇಲ್ಲಿ ಗೆರೆ ಐತಾ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿ ಆಗೈತೆ. ಎಸ್, ಇದನ್ನು ನೀವು ಸಾಲ್ವ್ ಮಾಡ್ರಿ ನೋಡೋಣ. ನಾನು ನಿಮಗೆ ನಿನ್ನೆ ಹೇಳಿದಾನೆ ಗೆರೆ ಇದ್ದದನ್ನು ಮೊದಲು ಬಿಡಿಸ್ಕೋಬೇಕಂತಂದು ಹೇಳ್ಬಿಟ್ಟು. ಬೋರ್ಡ್ ಮಾಸ್ ಅಪ್ಲೈ ಮಾಡೋಕ್ಕಿಂತನೂ ಮೇಲ್ಗಡೆ ಗೆರೆ ಇದ್ದದ್ದು ಹಿಂಗೆ ಮೇಲ್ಗಡೆ ಕೈ ಇಟ್ಟಂಗದು ಒಂಥರ ಏನಂದ್ರೆ ರಿಸರ್ವೇಷನ್. MP MLA ಅವ್ರ ಕಡೆಯಿಂದ ಬಂದಂಗೆ ಅದನ್ನ ಮೊದಲು ಮಾಡಿಸ್ಬೇಕು. ಪ್ರೈಮ್ ಮಿನಿಸ್ಟರ್ ಕಡೆ ಬಂದಂಗಿಂದ ಅವು ನಂಬರ್ಸ್ಗಳು ಅವನ್ನ ಮೊದಲು ನೀವು ಸಾಲ್ವ್ ಮಾಡಿ ಬಿಡಿಸ್ಬೇಕು. ಆಮೇಲೆ ಬೋರ್ಡ್ ಮಾಸ್ ರೂಲ್ ಹಾಕೋತ ಹೋಗ್ಬೇಕು. ಟ್ರೈ ಮಾಡ್ರಿ. ಎಸ್, ನಾವು ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ ನಾನು ಏನು ಮಾಡ್ಬೇಕು ಮೊದಲು ಹೇಳ್ರಿ. ಯಾವುದನ್ನ ಸಾಲ್ವ್ ಮಾಡಬೇಕು? ಈ ಥರ ಗೆರೆ ಇರುತ್ತಲ್ಲ ಇದನ್ನ ಮೊದಲು ಸಾಲ್ವ್ ಮಾಡಬೇಕು. ಇದನ್ನ ನಾನು ಸೈಡಿಗೆ ಬರ್ಕೊತೀನಿ. ಏನಂತಂದೈತಿ? 1 + 3 ಅಂತಂದೈತಿ. ಎಷ್ಟಾಗತ್ತಾ ಇದು? 4 ಆಗತ್ತಾ? ಇದು ನಾನು ಹೊಳ್ಳಿ ರಿಟರ್ನ್ ಬರ್ಕೊತೀನಿ. 25 1 ಡಿವೈಡೆಡ್ ಬೈ 2 5 + 4 -3 + 2. ಇದನ್ನ ಗೆರೆ ಐತಲ್ಲ ಮೇಲ್ಗಡೆ ಅದನ್ನ ಫಸ್ಟ್ ಮಾಡಬೇಕಿತ್ತು, ಮಾಡದೆ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು? ಮೈನಸ್ ಹಂಗೆ ಬರ್ಕೊತೀವಿ 4 ಅಂತಂದು ಬಂತು. ಸೊ ನಾನು ಇವಾಗ ಯಾವುದನ್ನು ಸಾಲ್ವ್ ಮಾಡ್ಬೇಕು ಹೇಳ್ರಿ? ಇವಾಗ ನಾನು ಯಾವುದನ್ನು ಸಾಲ್ವ್ ಮಾಡಬೇಕು?
ಬ್ರಕೆಟ್ನ ಸಾಲ್ವ್ ಮಾಡಬೇಕು. ಯಾವುದಪ್ಪ ಅಂತಂದು ಹೇಳಿದ್ರೆ ಈ ಬ್ರಕೆಟ್ನ ಸಾಲ್ವ್ ಮಾಡಬೇಕು. ಈ ಬ್ರಕೆಟ್ನ ಸಾಲ್ವ್ ಮಾಡ್ಬೇಕಂತಂದು ಹೇಳಿದ್ರೆ ಇದು ನಾನು ಸೈಡ್ ಬರ್ಕೋತೀನಿ. ಬ್ರಕೆಟ್ ಒಳಗಡೆ ಏನೈತಲ್ಲ ಅದನ್ನು 3 + 2 - 4. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ಹೇಳ್ರಿ ನಂಗೆ? ಒನ್ ಬರುತ್ತೆ. ವೆರಿ ಗುಡ್. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟಪ್ಪ ಅಂತಂದು ಹೇಳಿದ್ರೆ 1 ಬರುತ್ತೆ. ನಾನು ಮತ್ತೆ ರಿಟರ್ನ್ ಹಂಗೆ ಬರ್ಕೋತೀನಿ 1/2. ಸೊ ಬ್ರಕೆಟ್ 5 + 4 ಮೈನಸ್ ಹಂಗೆ ಇದನ್ನೆಲ್ಲಾನು ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಬಂತು? 1 ಅಂತಂದು ಬಂತು. ಸೊ ಇವಾಗ ನೆಕ್ಸ್ಟ್ ಯಾವುದನ್ನ ಸಾಲ್ವ್ ಮಾಡ್ಕೋಬೇಕು? ಇನ್ನು ಉಳಿದಿರೋದು ಒಂದು ಬ್ರಕೆಟು, ಇದನ್ನ ಸಾಲ್ವ್ ಮಾಡ್ಕೋಬೇಕು. ಉಳಿದಿರೋದು ಒಂದು ಬ್ರಕೆಟ್ ಅಲ್ಲ, ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ? ಇದನ್ನ ಸೈಡ್ ಬರ್ಕೊತೀನಿ. 5 + 4 - 1 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್? ಎಂಟು ಬರುತ್ತೆ. 5 4 9 - 1 ಅಂತಂದು ಹೇಳಿದ್ರೆ 8 ಬರುತ್ತೆ. ಇಲ್ಲಿ ನೋಡ್ರಿ 25 - 1/2. ಇಲ್ಲಿ ಏನೂ ಇಲ್ಲ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ 1/2 ಆದ ನಂತರ ಏನೂ ಇಲ್ಲ, ಡೈರೆಕ್ಟಾಗಿ ಬ್ರಕೆಟ್ ಕೊಟ್ಟಿದ ಅಂತಂದು ಹೇಳಿದ್ರೆ ಅದ್ರ ಹಿಂದ್ಗಡೆ ಏನಿರುತ್ತೆ ಅಂತಂದು ಹೇಳಿದ್ರೆ ಇಂಟು ಅಂತಂದಿರುತ್ತೆ. ಏನೂ ಇಲ್ಲ ಅಂತಂದು ಹೇಳಿದ್ರೆ ಇಂಟು ಅಂತಂದಿರುತ್ತೆ. ನೆನ್ಪನ್ನ ಇಟ್ಕೊಳ್ರಿ, ಇಂಟು 8 ಆಯಿತು. ಸೊ ಇವಾಗ ನಾನು ಯಾವ್ದು ಮಾಡಬೇಕು? ಸೊ ಮಲ್ಟಿಪ್ಲಿಕೇಶನ್ ಇದ್ದು ಮಾಡ್ಬೇಕ್ರಿ. ಇದನ್ನ ಮಾಡಬೇಕು. 2 1 2 4 ನೋಡ್ರಿ 25 ಮೈನಸ್ ಇಲ್ಲಿ ಎಷ್ಟು ಉಳಿತು? 4 ಉಳಿತು. ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 21 ಅಂತಂದು ಹೇಳಿ ಬರುತ್ತೆ. ಎಷ್ಟು ಬರುತ್ತೆ? 21 ಅಂತಂದು ಹೇಳಿ ಬರುತ್ತೆ. ಎಸ್, ಇನ್ನೊಂದು ಸಾಲ್ವ್ ಮಾಡೋಣ. ಆಮೇಲೆ ಏನಪ್ಪ ಅಂತಂದು ಹೇಳಿದ್ರೆ 4 ಟರ್ಮ್ಸ್ ಇದ್ದು ಸಾಲ್ವ್ ಮಾಡ್ಕೊಂತ ಹೋಗೋಣ. ಅದೇನಪ್ಪ ಅಂತಂದು ಹೇಳಿದ್ರೆ ಜಿಯೋಗ್ರಫಿ ರಿಲೇಟೆಡ್ ಐತಾ, ಅದನ್ನೆಲ್ಲ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಮಾಡ್ತಿರಲ್ಲ ಇನ್ನೊಂದು? 36 - 18 - 14 ಮೈನಸ್ ಬ್ರಕೆಟಲ್ಲಿ 15 - 4/2 ಇಂಟು 2. ಇದೇನಪ್ಪ ಅಂತಂದು ಹೇಳಿದ್ರೆ ನಿಮ್ದು ಕ್ವಶನ್. ಸಾಲ್ವ್ ಮಾಡ್ರೆ ನೋಡೋಣ. ಮೊದಲು ಯಾವುದನ್ನ ಮಾಡ್ಬೇಕು ನೋಡ್ರಿ. ಎಲ್ಲ ಬ್ರಕೆಟ್ಸ್ಗಳು ಇದಾವ. ಮೊದಲು ಯಾವ ಬ್ರಕೆಟ್ ಮಾಡ್ಬೇಕು ನೋಡ್ರಿ. ಆ ಬ್ರಕೆಟ್ ಒಳಗಿಂದ ಸೈಡ್ ಬರ್ಕೊಡ್ರಿ. ಟ್ರೈ ಮಾಡ್ರಿ. ವೆರಿ ಗುಡ್. ಟ್ರೈ ನೋಡೋಣ ಯಾವ್ದು ಕರೆಕ್ಟ್ ಆನ್ಸರ್ ಬರುತ್ತಾ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಿಸ್ಟೇಕ್ ಮಾಡ್ರಂದ್ರೆ ಆನ್ಸರ್ ರಾಂಗ್ ಆಗತ್ತೆ ನಮ್ಮದು. ಬ್ರಕೆಟ್ಗಳ ಒಳಗಡೆಪ್ಪ ಫಸ್ಟ್ ಈ ಬ್ರಕೆಟ್ನ ಮಾಡಬೇಕು, ಆಮೇಲೆ ಈ ಬ್ರಕೆಟ್ನ ಮಾಡಬೇಕು, ಆಮೇಲೆ ಲಾಸ್ಟ್ಗೆ ಈ ಸ್ಕ್ವೇರ್ ಬ್ರಕೆಟ್ನ ಮಾಡಬೇಕು. ನೋಡ್ರಿ ಫಸ್ಟ್ ಯಾವ್ದು ಬ್ರಕೆಟ್ ಮಾಡ್ತೀವಿ? ಈ ಬ್ರಕೆಟ್ನ ಸಾಲ್ವ್ ಮಾಡ್ತೀವಿ. ಈ ಬ್ರಕೆಟ್ನ ಸಾಲ್ವ್ ಮಾಡಿ ಹೇಳ್ರಿ ಎಷ್ಟು ಆನ್ಸರ್ ಬರುತ್ತೆ? 15 - 4/2 ಇಂಟು 2. ಮೊದಲು ಯಾವ್ದು ಮಾಡಬೇಕು? ಇದು ಎಷ್ಟು ಆನ್ಸರ್ ಬರುತ್ತೆ ನೋಡ್ರಿ. ಇದನ್ನಷ್ಟೇ ಹೇಳ್ರಿ ನಂಗೆ ಎಷ್ಟು ಆನ್ಸರ್ ಬರುತ್ತೆ. ಸೊ ಮೊದಲು ಡಿವೈಡೆಡ್ ಬೈ ಮಾಡಬೇಕು. 4/2 ಅಂತಂದು ಹೇಳಿದ್ರೆ 2 1 2 2. ಸೊ 15 - 2 ಇಂಟು 2 ಆಯಿತು. ನೆಕ್ಸ್ಟ್ ನೋಡ್ರಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 - 4 ಎಷ್ಟು ಬಂತು? 11 ಬಂತು. ವೆರಿ ಗುಡ್. ಇದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 11 ಬರುತ್ತೆ. ನೆಕ್ಸ್ಟ್ ಬರ್ಕೋತೀನಿ ನೋಡ್ರಿ. 36 - 18 ಮೈನಸ್ ಇದು ಫ್ಲವರ್ ಬ್ರಕೆಟ್ 14 ಮೈನಸ್ ಬರ್ಕೊಂಡೆ, ಇಲ್ಲಿವರೆಗೂ ಬರ್ಕೊಂಡೆ ಮೈನಸ್. ಆಮೇಲೆ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಎಷ್ಟು ಬಂದೈತೆ ನಂಗೆ? 11 ಬಂದೈತೆ. ಇದು ಮೈನಸ್ ಇದು. ಸೊ ಆ ಬ್ರಕೆಟ್ ಹೋಯ್ತು. ಇನ್ಯಾವ್ದು ಬ್ರಕೆಟ್ ಮಾಡಬೇಕು? ಇನ್ಯಾವ್ದು ಬ್ರಕೆಟ್ ಮಾಡ್ಬೇಕು ನಾನು?
ಸೊ ಈ ಬ್ರಕೆಟ್ ಮಾಡಬೇಕು, ಫ್ಲವರ್ ಬ್ರಕೆಟ್. ಸೆಕೆಂಡ್ ಬ್ರಕೆಟ್ ಯಾವುದು? ಫ್ಲವರ್ ಬ್ರಕೆಟ್ನ ಮಾಡಬೇಕು. ಸೊ ಫ್ಲವರ್ ಬ್ರಕೆಟಲ್ಲಿರೋದನ್ನ ಸೈಡ್ ಬರ್ಕೋತೀನಿ. 14 ಮೈನಸ್ 11 ಅಂತಂದು ಹೇಳಿದ್ರೆ ವೆರಿ ಗುಡ್, 3 ಬರುತ್ತೆ. ಎಷ್ಟು ಬರುತ್ತಾ? 3 ಬರುತ್ತಾ. 36 ಮೈನಸ್ ಸ್ಕ್ವೇರ್ ಬ್ರಕೆಟಲ್ಲಿ 18 ಮೈನಸ್ ಇದನ್ನ ಸಾಲ್ವ್ ಮಾಡಿದಾಗ, ಎಲ್ಲಾನು ಸಾಲ್ವ್ ಮಾಡಿದಾಗ ಎಷ್ಟು ಬಂತು? 3 ಅಂತಂದು ಬಂತು. ವೆರಿ ಗುಡ್. 36 ಮೈನಸ್ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ? 18 ಮೈನಸ್ 3 ಮಾಡಿದ್ರೆ ಎಷ್ಟಾಯ್ತು? 15 ಆಯ್ತು. ನೋಡ್ರಿ ಲಾಸ್ಟ್ 36ರಾಗ 15 ಕಳೆದ್ರೆ ಎಷ್ಟು ಬಂತು? 21 ಬಂತು. ವೆರಿ ಗುಡ್. ಈ ತರ ಇನ್ನೊಂದು ಮಾಡ್ತೀರಾ ಅಥವಾ ಬೇರೆ ಟಾಪಿಕ್ ಹೋಗೋಣ? ಬೇರೆ ಟಾಪಿಕ್ ಹೋಗೋಣ. ವೆರಿ ಗುಡ್. ಒನ್ ಮೋರಾ? ಆಯ್ತಪ್ಪ, ಒನ್ ಮೋರ್ ತಗೊಳ್ರಪ್ಪ. ಹುಡುಗರೆಲ್ಲ ಫುಲ್ ಮಾಡಕತ್ತೀರಿ. ಒನ್ ಮೋರ್ ತಗೊಳ್ರಿ, ನಾನು ಇದನ್ನು ಟಫ್ ಕೊಡ್ತೀನಿ. ಇಪ್ಪತ್ತ್ಮೂರು ಮೈನಸ್ ಬ್ರಕೆಟಲ್ಲಿ 23 ಮೈನಸ್ 23 ಮೈನಸ್ ಬ್ರಕೆಟಲ್ಲಿ 23 ಮೈನಸ್ 23 ಮೈನಸ್ 23. ಇಲ್ಲಿ ಮೇಲ್ಗಡೆ ಇದು ಲೈನು ಸಾಲ್ವ್ ಮಾಡ್ರಿ. ಭಾಳ ಈಸಿ ಐತೆ ಕ್ವಶನ್ ಇದು. ಮೊದಲು ಮೇಲ್ಗಡೆ ಹಿಂಗೆ ತಲೆ ಮೇಲೆ ಕೈ ಇಟ್ಟಿದಾರಲ್ಲ ಗೆರೆ, ಅದನ್ನ ಮಾಡ್ಬೇಕು ಮೊದಲು, ಆಮೇಲೆ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ನೋಡ್ರಿ ಕರೆಕ್ಟಾಗಿ ಮಾಡ್ರಿ, ಸುಮ್ಮನೆ ಏನೋ ಒಂದು ಮಾಡಂಗಿಲ್ಲ. ವೆರಿ ಗುಡ್. ನೋಡ್ರಿ ಫಸ್ಟಿಗೆ ನಾನು ಯಾವ್ದು ಮಾಡ್ಬೇಕಂತಂದು ಹೇಳಿದ್ರೆ, ಇಲ್ಲಿ ನೋಡ್ರಿ ಫಸ್ಟಿಗೆ ನಾನು ಯಾವ್ದು ಮಾಡಬೇಕು? ಇಲ್ಲಿ ಮೇಲ್ಗಡೆ ಇರೋದನ್ನ ಮಾಡಬೇಕು. ಇದನ್ನ ಅಷ್ಟೇ ಸೈಡಿಗೆ ಬರ್ಕೊತೀನಿ. ಎಷ್ಟಾಯ್ತು? 23 ಮೈನಸ್ 23 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 0 ಆಗುತ್ತೆ. ನಾನು ರಿಟರ್ನ್ ಬರ್ಕೊತೀನಿ. 23 ಮೈನಸ್ ಇದು ಬ್ರಕೆಟ್ 23 ಮೈನಸ್ ಫ್ಲವರ್ ಬ್ರಕೆಟ್ 23 ಮೈನಸ್ ಈ ಬ್ರಕೆಟು 23 ಮೈನಸ್ ಇದನ್ನ ಸಾಲ್ವ್ ಮಾಡಿದೇವೆ ಆಲ್ರೆಡಿ. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು? 0 ಅಂತಂದು ಬಂತು. ನೆಕ್ಸ್ಟ್ ಯಾವುದನ್ನ ಸಾಲ್ವ್ ಮಾಡ್ತೀವಿ? ಇದನ್ನ ಸಾಲ್ವ್ ಮಾಡಬೇಕು. 23 ಮೈನಸ್ 0 ಅಂತಂದು ಹೇಳಿದ್ರೆ ಎಷ್ಟು? 23 ಬಂತು. ಬರ್ಕೊಡ್ರಿ ರಿಟರ್ನ್. 23 ಮೈನಸ್ 23 ಮೈನಸ್ ಇದು ಬಕೆಟು 23. ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬಂತು? 23 ಬಂದೈತೆ. ಆಮೇಲೆ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ? 0 ಅಂತಂದು ಹೇಳಿ ಬರುತ್ತೆ. 23 ಹೋದ್ರೆ ಎಷ್ಟು? 0. ನೋಡ್ರಿ 23 ಮೈನಸ್ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟೈತಿ? 0 ಅಂತಂದು ಬಂತು. ನೆಕ್ಸ್ಟು 23 ಮೈನಸ್ ಇದನ್ನ ಸಾಲ್ವ್ ಮಾಡ್ರಿ ಎಷ್ಟು ಬರುತ್ತೆ? 23 ಬರುತ್ತೆ. 23ರಲ್ಲಿ 23 ಹೋದ್ರೆ ಎಷ್ಟಾಗತ್ತೆ? 0 ಆಗತ್ತೆ. ಎಲ್ರಿಗೂ ಬಂದೈತಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಫೋರ್ತ್ ಟರ್ಮ್ ಕಂಡಿಯೋದೈತೆ. ಇವಾಗ ನಾನು ನಿಮ್ಗೆ ಕೇಳ್ಕೊಂತ ಹೋಗ್ತೀನಿ, ನನಗೇನಂತಂದು ಹೇಳಿದ್ರೆ ಆನ್ಸರ್ ಮಾಡ್ಕೊತ ಹೋಗ್ಬೇಕು ಎಲ್ರು. ನೈಲ್ ಏನಪ್ಪ ಅಂತಂದು ಹೇಳಿದ್ರೆ ಯಾವುದಕ್ಕೆ ರಿಲೇಟ್ ಆಗೈತಪ್ಪ ಅಂತಂದು ಹೇಳಿದ್ರೆ ಈಜಿಪ್ಟಕ್ಕೆ. ನೈಲ್ ಏನಪ್ಪ ಅಂತಂದು ಹೇಳಿದ್ರೆ ಈಜಿಪ್ಟ್ಗೆ ಆಗತ್ತೆ ಅಂತಂದು ಹೇಳಿದ್ರೆ ಅಮೆಜಾನ್ ಏನಪ್ಪ ಅಂತಂದು ಹೇಳಿದ್ರೆ ಯಾವುದಕ್ಕೆ ರಿಲೇಟ್ ಆಗತ್ತ ಅಂತ ಕ್ವಶನ್ ಕೇಳಿದಾರೆ. ಆಪ್ಷನ್ ಎ ಏನಪ್ಪ ಅಂತಂದು ಹೇಳಿದ್ರೆ ಬ್ರೆಜಿಲ್. ಆಪ್ಷನ್ ಬಿ ಏನಪ್ಪ ಅಂತಂದು ಹೇಳಿದ್ರೆ ಅರ್ಜೆಂಟೀನಾ. ಸೊ ಆಪ್ಷನ್ ಸಿ ಏನಪ್ಪ ಅಂತಂದು ಹೇಳಿದ್ರೆ ಕೊಲಂಬಿಯಾ. ಆಪ್ಷನ್ ಡಿ ಏನಪ್ಪ ಅಂತಂದು ಹೇಳಿದ್ರೆ ಪೇರು. ಹೇಳ್ರಿ ಯಾವ್ದು ಆನ್ಸರ್ ಬರುತ್ತೆ, ಯಾವ ರಿಲೇಷನ್ ಬರುತ್ತೆ?
ಅಮೆಜಾನ್ ನದಿ ಎಲ್ಲಿ ಹರಿಯುತ್ತ? ಅಮೆಜಾನ್ ನದಿ ಎಲ್ಲಿ ಹರಿಯುತ್ತ? ಇಲ್ಲಿ ನೋಡ್ರಿ, ಇವೆರಡು ನದಿಗಳು ಇದೇನಪ್ಪ ಅಂತಂದು ಹೇಳಿದ್ರೆ ನೈಲ್ ಅನ್ನೋದೇನಿದು ನೈಲ್ ನದಿ. ಇದೆಲ್ಲಿ ಹರಿಯುತ್ತಪ್ಪ ಅಂತಂದು ಹೇಳಿದ್ರೆ ಈಜಿಪ್ಟ್ ಒಳಗಡೆ, ಆಫ್ರಿಕಾ ಒಳಗಡೆ. ಸೇಮ್ ಅದೇ ಥರ ಅಮೆಜಾನ್ ಎಲ್ಲಿ ಹರಿಯುತ್ತ? ಸೌತ್ ಅಮೆರಿಕಾದೊಳಗಡೆ. ಸೌತ್ ಅಮೆರಿಕಾದ ಒಂದು ದೇಶ ಯಾವುದು? ವೆರಿ ಗುಡ್. ಸೊ ಕೆಲವು ಜನ ಆನ್ಸರ್ ಹೇಳ್ತಾರೇನಪ್ಪ ಅಂತಂದು ಹೇಳಿದ್ರೆ ಬ್ರೆಜಿಲ್ ಒಳಗಡೆ. ಎಲ್ಲಪ್ಪ ಅಂತಂದು ಹೇಳಿದ್ರೆ ಬ್ರೆಜಿಲ್ ಒಳಗಡೆ. ನಿಮ್ಗೆ ಇಂಗ್ಲೀಷ್ನಾಗ ಬರಲಿಲ್ಲ ಅಂತಂದು ಹೇಳಿದ್ರು ಕನ್ನಡದಾಗ ಹೇಳಿದ್ರೆ ಪರವಾಗಿಲ್ಲ, ನಾನು ಅದನ್ನು ಇಂಗ್ಲೀಷ್ನಾಗ ಕನ್ವರ್ಟ್ ಮಾಡ್ತಾನೆ. ಇಲ್ಲಿ ನೋಡ್ರಿ, ಇದೇನಪ್ಪ ಅಂತಂದು ಹೇಳಿದ್ರೆ ಇದು ನೀವು ಡಯಾಗ್ರಾಮ್ ನೋಡಿದಿರಿ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮದೊಂದು ಯಾವ ಖಂಡ ಬರುತ್ತಾ? ಆಫ್ರಿಕಾ ಖಂಡ ಬರುತ್ತೆ. ಇದು ಆಫ್ರಿಕಾ. ಸೊ ಆಫ್ರಿಕಾದಲ್ಲಿ ಏನಂತಂದು ಹೇಳಿದ್ರೆ ಈ ಕಡೆಯಿಂದ ಒಂದು ನದಿ ಹರಿಯುತ್ತಾ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೈಲ್ ನದಿ ಅಂತ ಕರಿತೀವಿ. ಏನಿದ್ರ ವಿಶೇಷ? ಇಲ್ಲೇನಂತಂದು ಹೇಳಿದ್ರೆ ಈಜಿಪ್ಟ್ ಬರುತ್ತೆ. ಈಜಿಪ್ಟ್ ದೇಶದಲ್ಲಿ ಹಾದು ಹೋಗೋದ್ರಿಂದ ಈಜಿಪ್ಟ್ ಅಂತಂದು ಕೊಟ್ಟಿದ್ದಾರೆ. ಸೇಮ್ ಅದೇ ಥರ ಇನ್ನೊಂದು ದೇಶ ಯಾವುದು ಬರುತ್ತೆ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಒಂದು ದೇಶ ಬರುತ್ತೆ. ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಒಂದು ದೇಶ ಬರುತ್ತೆ. ಈ ಪ್ರದೇಶದಲ್ಲಿ ಅಮೆಜಾನ್ ನದಿ ಹರಿಯುತ್ತೆ. ಅಮೆಜಾನ್. ಇಲ್ಲಿ ಯಾವ ದೇಶ ಬರುತ್ತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಬ್ರೆಜಿಲ್ ದೇಶ ಬರುತ್ತೆ. ಯಾವ ದೇಶ ಬರುತ್ತಾ? ಬ್ರೆಜಿಲ್ ದೇಶ ಬರುತ್ತೆ. ಬೇಕಾದ್ರೆ ಡಯಾಗ್ರಾಮ್ ಹಾಕೊಂಡು ಬರ್ಕೊಡ್ರಿ, ಈಸಿಯಾಗಿ ಅರ್ಥ ಆಗತ್ತೆ. ನೈಲ್ ನದಿಯನ್ನು ನಾವು ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಲಾಂಗೆಸ್ಟ್ ರಿವರ್. ಪ್ರಪಂಚದಲ್ಲಿ ಲಾಂಗೆಸ್ಟ್ ರಿವರ್ ಅಂತಂದು ಹೇಳ್ತೀವಿ. ಲಾಂಗೆಸ್ಟ್ ಅಂತಂದ್ರೆ ಕನ್ನಡದಾಗ ಏನಂತ ಹೇಳ್ತೀರಿ? ಲಾಂಗೆಸ್ಟ್ ಅಂದ್ರೆ ಉದ್ದವಾದ. ಲಾಂಗೆಸ್ಟ್ ಅಂತಂದು ಹೇಳಿದ್ರೆ ಏನಪ್ಪ ಅಂತಂದು ಹೇಳಿದ್ರೆ ಪ್ರಪಂಚದಲ್ಲಿ ಅತಿ ಉದ್ದವಾದ ರಿವರ್ ಅಂತಂದು ಹೇಳ್ತೀವಿ. ವೆರಿ ಗುಡ್. ಅದಾದ ನಂತರ ಅಮೆಜಾನ್ನ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಲಾರ್ಜೆಸ್ಟ್ ಅಂತಂದು ಕರಿತೀವಿ. ಲಾರ್ಜೆಸ್ಟ್, ಅತಿ ದೊಡ್ಡ ಅಂತಂದು ಹೇಳ್ತೀವಿ. ವೆರಿ ಗುಡ್, ವೆರಿ ಗುಡ್. ಸೊ ಈ ನೈಲ್ ನದಿ ನೋಡ್ರಿ, ಈ ನೈಲ್ ನದಿ ಏನಪ್ಪಾ ಅಂತಂದು ಹೇಳಿದ್ರೆ ಈ ಕಡೆ ಹರಿತಾ ಹೋಗಿ ಇಲ್ಲೊಂದು ಸಮುದ್ರವನ್ನ ಸೇರುತ್ತಾ. ಆ ಸಮುದ್ರ ಯಾವ್ದು? ಈ ತರ ಡಯಾಗ್ರಾಮ್ ಹಾಕೊಂಡ್ಬಿಡ್ರಿ. ಇಲ್ಲೊಂದು ಸಮುದ್ರವನ್ನ ಸೇರುತ್ತೆ. ಈ ಸಮುದ್ರದ ಹೆಸರೇನು? ಯಾರಿಗಾದ್ರೂ ಗೊತ್ತೈತೇನು ಈ ಸಮುದ್ರದ ಹೆಸರೇನು? ನಾನು ಇವಾಗ ಏನು ಕ್ಲಾಸ್ ಹೇಳ್ತಾನಲ್ಲ ಈ ಥರ ಡಯಾಗ್ರಾಮು, ನಾಳೆ ಏನು ಮಾಡ್ಬೇಕಂದ್ರೆ ನೀವು ಮ್ಯಾಪ್ದಾಗ ನೋಡ್ಬೇಕು. ಮ್ಯಾಪ್ ಒಳಗಡೆ ಮೊಬೈಲ್ದೊಳಗೆ ಮ್ಯಾಪ್ ಇರ್ತೈತಾ, ಗರ್ಲ್ ಫ್ರೆಂಡ್ ಜೊತೆ ಮೆಸೇಜ್ ಮಾಡೋದು ಬಿಡ್ರಿ ಜರ. ಅಲ್ಲೇನಂತಂದು ಹೇಳಿದ್ರೆ ನೈಲ್ ನದಿ ಅಂತ ಸರ್ಚ್ ಮಾಡೋದ, ಅವಾಗ ಬರ್ತೈತಿ, ಅವಾಗ ಎಲ್ಲಿ ಹೋಗಿ ಸೇರ್ತೈತಿ. ನಾ ಇವಾಗ ಏನು ಹೇಳ್ತಿರ್ತಾನಲ್ಲ ಈ ಮ್ಯಾಪ್ಗಳು ಮೊಬೈಲ್ದಾಗ ಒಂದ್ಸರಿ ಸರ್ಚ್ ಮಾಡ್ರಿ, ನಿಮ್ಮ ತಲೆಯಾಗ ಕೂತ್ಬಿಡತ್ತೆ. ವೆರಿ ಗುಡ್ ಚಂದ್ರು, ವೆರಿ ಗುಡ್. ಮೆಡಿಟರೇನಿಯನ್ ಸಮುದ್ರ ಅಂತ ಕರಿತೀವಿ. ಅದನ್ನು ಏನಂತ ಕರಿತೀವಿ? ಮೆಡಿಟರೇನಿಯನ್ ಅಂತಂದು ಬರ್ಕೊಡ್ರಿ. ಕೆಂಪು ಸಮುದ್ರ ಅಲ್ಲ, ಕೆಂಪು ಸಮುದ್ರ ಈ ಕಡೆ ಬರುತ್ತೆ. ಕೆಂಪು ಸಮುದ್ರ ಈ ಕಡೆ ಬರುತ್ತೆ. ಇಲ್ಲಿ ನಾನು ಡಯಾಗ್ರಾಮ್ ತಗೊಂಡಲ್ಲ, ಈ ಕಡೆ ಕೆಂಪು ಸಮುದ್ರ ಬರುತ್ತೆ. ಈ ಸಮುದ್ರ ಯಾವ್ದಂತಂದು ಹೇಳಿದ್ರೆ ಮೆಡಿಟರೇನಿಯನ್ ಸಮುದ್ರ. ಬರ್ಕೊಡ್ರದ್ನ, ಮೆಡಿಟರೇನಿಯನ್ ಸಮುದ್ರ. ಇಲ್ಲಿ ಇದು ನೋಡ್ರಿ, ಇದು ಈಗ ಹರಿತಾ ಏನಂತ ಅಂದ ಹೇಳಿದ್ರೆ ಈ ಕಡೆ ಬಂದು ಸೇರ್ಕೊಳತ್ತ. ಇಲ್ಲೊಂದು ದೊಡ್ಡ ಮಹಾಸಾಗರ ಬರುತ್ತಾ. ಅದು ಯಾವ ಮಹಾಸಾಗರಕ್ಕೆ ಹೋಗಿ ಸೇರ್ಕೊಳತ್ತ? ಯಾವ್ದು ಯಾರಿಗಾದ್ರೂ ಗೊತ್ತೈತಾ? ಬ್ರೆಜಿಲ್. ಅಂದ್ರೆ ಅಮೆಜಾನ್ ನದಿ ಯಾವ ಮಹಾಸಾಗರಕ್ಕೆ ಹೋಗಿ ಸೇರ್ಕೊಳತ್ತ? ಇಲ್ಲೊಂದು ದೊಡ್ಡದು ಬರುತ್ತೆ. ಅಟ್ಲಾಂಟಿಕ್ ಮಹಾಸಾಗರ ಅಂತಂದು ಹೇಳ್ತೀವಿ. ಯಾವುದು? ಅಟ್ಲಾಂಟಿಕ್ ಮಹಾಸಾಗರ. ಶಾಂತ ಸಾಗರ ಅಲ್ಲಪ್ಪ, ಅಟ್ಲಾಂಟಿಕ್ ಮಹಾಸಾಗರ. ಇಲ್ಲಿ ನೋಡ್ರಪ್ಪ, ಇದ್ರ ಮೇಲೆ ನಮ್ಗೆ ಕ್ವಶನ್ಸ್ಗಳು ಬರ್ತಾವು. ನಾವು ಸ್ವಲ್ಪ ಹೇಳ್ಬೇಕಾಗತ್ತೆ. ನಿಮ್ಗೆ ಹೇಳೋ ಕರ್ತವ್ಯ ನಂದ, ಹೇಳ್ಬಿಡ್ತೀನಿ ಒಂದ್ಸರಿ. ಇದೇನಪ್ಪ ಅಂತಂದು ಹೇಳಿದ್ರೆ ಇದು ಆಫ್ರಿಕಾ ಅನ್ಕೊಡ್ರಿ. ಬರಲಿಲ್ಲ ಅಂದ್ರೂ ಕೂಡ ಅನ್ಕೊಡ್ರಿ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಸೌತ್ ಅಮೆರಿಕಾ. ಇದು ಆಫ್ರಿಕಾ, ಇದು ಸೌತ್ ಅಮೆರಿಕಾ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಾರ್ತ್ ಅಮೆರಿಕಾ. ಇದೇನಪ್ಪ ಅಂತಂದು ಹೇಳಿದ್ರೆ ನಾರ್ತ್ ಅಮೆರಿಕಾ. ಇಲ್ಲಿ ನಮ್ಮ ಇಂಡಿಯಾ ಬರುತ್ತಾ. ಈ ಕಡೆ ಏನಂತಂದು ಹೇಳಿದ್ರೆ ಹಲವಾರು ಕಂಟ್ರಿಗಳು ಬರ್ತಾವೆ. ಸೊ ಈ ಕಡೆಯಿಂದ ಹಲವಾರು ಕಂಟ್ರಿಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಕೆಳಗಡೆ ನೋಡ್ರಿ, ಈ ಪ್ರದೇಶದಲ್ಲಿ ಏನಂತಂದು ಹೇಳಿದ್ರೆ ಆಸ್ಟ್ರೇಲಿಯಾ ಬರುತ್ತೆ. ಇಲ್ಲಿ ಏನಂತಂದು ಹೇಳಿದ್ರೆ ಆಸ್ಟ್ರೇಲಿಯಾ ಬರುತ್ತೆ. ಸೊ ಇಷ್ಟು ನಮಗೆ ಸಾಕು. ಇವಾಗ
ಇಲ್ಲಿ ನಾವು ಹೇಳಕತ್ತಿದ್ವಲ್ಲ, ಇವಾಗ ಏನಂತಂದು ಹೇಳಿದ್ರೆ ಇಲ್ಲೊಂದು ನದಿ ಹರಿಯುತ್ತಾ, ಇದನ್ನ ನಾವೇನಂತ ಕರಿತೀವಿ ಅಮೆಜಾನ್ ನದಿ. ಇಲ್ಲಿ ಬಂದು ಏನಂತಂದು ಹೇಳಿದ್ರೆ ಸೇರ್ಕೊಳ್ಳುತ್ತಾ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕನ್ನಡದಾಗ ಬರ್ಕೊಡ್ರಿ, ಇಂಗ್ಲೀಷ್ನಾಗ ಒಂದು ಕನ್ನಡದಾಗ ಒಂದು, ಅದು ಅಟ್ಲಾಂಟಿಕ್ ಓಷಿಯನ್ ಅಂತ ಕರಿತೀವಿ. ಇಂಗ್ಲೀಷ್ನಾಗ ಓಷಿಯನ್ ಅಂತಂದು ಕರಿತೀವಿ ಈ ಥರ, ಅಟ್ಲಾಂಟಿಕ್ ಸೇಮು. ಇಲ್ಲ ಅಂತಂದು ಹೇಳಿದ್ರೆ ಕನ್ನಡದಾಗ ಸಾಗರ ಅಂತ ಕರಿತೀವಿ, ಅಟ್ಲಾಂಟಿಕ್ ಸಾಗರ. ಇದು ಯಾವ ಶೇಪಲ್ಲಿದೆ ಅಂತ ಕೇಳ್ತಾರೆ. ಅಟ್ಲಾಂಟಿಕ್ ಓಷಿಯನ್ ಯಾವ ಶೇಪಲ್ಲಿದೆ ಅಂತಂದು ಕೇಳ್ತಾರೆ. ಈ ಥರ ಎಸ್ ಶೇಪಲ್ಲಿತ್ತು. ಇದನ್ನ ಯಾವ ಶೇಪ್ ಅಂತ ಹೇಳ್ತೀವಿ? ಎಸ್ ಶೇಪಲ್ಲಿದೆ ಅಂತಂದು ಹೇಳ್ತೀವಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅತ್ಯಂತ ದೊಡ್ಡ ಉದ್ದವಾದ ನದಿ ಹರಿಯುತ್ತಾ, ಇದು ನೈಲ್ ನದಿ. ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ಈಜಿಪ್ಟ್ ಬರುತ್ತೆ, ಇದು ಈ ಸಮುದ್ರವನ್ನ ಸೇರುತ್ತಾ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಡಿಟರೇನಿಯನ್ ಸಮುದ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಮೆಡಿಟರೇನಿಯನ್ ಸಮುದ್ರ. ಓಕೆ, ಡನ್. ಅದಾದ ನಂತರ ಇಲ್ಲಿ ಮಡಗಾಸ್ಕರ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ್ರೆ ಅಂಟಾರ್ಟಿಕ್ ಅದು ಬರುತ್ತೆ ಕೆಳಗಡೆ, ಉತ್ತರ ಧ್ರುವ ಎಲ್ಲ. ಇಲ್ಲೊಂದು ಬರುತ್ತೆ ನೋಡ್ರಿ, ಇಲ್ಲಿ ಶ್ರೀಲಂಕಾ ಇಲ್ಲಿ. ಸೊ ಇಲ್ಲೊಂದು ಏನಪ್ಪಾ ಅಂತಂದು ಹೇಳಿದ್ರೆ ಸಾಗರ ಬರುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಇಂಡಿಯನ್ ಓಷಿಯನ್, ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಇದು ಯಾವ ಶೇಪಲ್ಲಿದೆ? ಎಂ ಶೇಪಲ್ಲಿದೆ. ಆಮೇಲೆ ಈ ಕಡೆ ಮತ್ತೆ ಈ ಕಡೆ ಬರುತ್ತಲ್ಲ, ಈ ಕಡೆ ಆಮೇಲೆ ಈ ಕಡೆ ಏನಂತಂದು ಹೇಳಿದ್ರೆ ಅಂದ್ರೆ ಭೂಮಿ ಗುಂಡಗೈತಲ್ಲ, ನೀವು ನೋಡ್ರಿ ಇದು ಮತ್ತು ಇದು ಏನಂತಂದು ಹೇಳಿದ್ರೆ ಕೂಡುತ್ತಾ. ಸೊ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದು ಹೇಳಿದ್ರೆ ಪೆಸಿಫಿಕ್ ಓಷಿಯನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಸಿಫಿಕ್ ಓಷಿಯನ್ ಅಂತ ಕರಿತೀವಿ. ಅದು ಯಾವ ಶೇಪಲ್ಲಿದೆ ಅಂದ್ರೆ ಟ್ರಯಾಂಗಲ್ ಶೇಪಲ್ಲಿದೆ. ಟ್ರಯಾಂಗಲ್ ಶೇಪಲ್ಲಿ. ಇದು ಎಲ್ರಿಗೂ ಅರ್ಥ ಆಯ್ತಾ? ಟ್ರಯಾಂಗಲ್ ಶೇಪಲ್ಲಿ. ಏನು ನಿಮ್ಗೇನಪ್ಪ ಅಂತಂದು ಹೇಳಿದ್ರೆ ಇದು ತೋರಿಸ್ಬೇಕಾ? ಮ್ಯಾಪಲ್ಲಿ ಏನು ತೋರಿಸೋದು ಬೇಡ ಅಲ್ಲ ಎಲ್ರಿಗೂ? ಇದೆಲ್ರಿಗೂ ಕ್ಲಿಯರ್ ಆಯ್ತಲ್ಲ? ಎಸ್, ಇಲ್ಲಿ ನೋಡ್ರಿ, ಇಲ್ಲೇನು ಬಂತಲ್ಲ, ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ರಿ. ಇಲ್ಲೇನು ಬಂದೈತಲ್ಲ, ಇದು ಏನಪ್ಪ ಅಂತಂದು ಹೇಳಿದ್ರೆ ಸೌತ್ ಅಮೆರಿಕಾ, ಇದು ಆಫ್ರಿಕಾ, ಇದೇನಂತಂದು ಹೇಳಿದ್ರೆ ಉತ್ತರ ಅಮೆರಿಕಾ, ಇಲ್ಲಿ ಏಷ್ಯಾ ಬರುತ್ತೆ, ನಮ್ದು ಇಂಡಿಯಾ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇನು ಕಾಣಿಸೈತಲ್ಲ, ಇದನ್ನ ಅಟ್ಲಾಂಟಿಕ್ ಅಂತ ಕರೀತಾರೆ. ಅಟ್ಲಾಂಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ ಅಥವಾ ಅಟ್ಲಾಂಟಿಕ್ ಓಷಿಯನ್. ಇದು ಯಾವ ಶೇಪಲ್ಲಿದೆ? ಕರೆಕ್ಟಾಗಿ ಕಾಣಿಸ್ತಾ ಇದೆ, ಎಸ್. ಆಮೇಲೆ ಇದು ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷಿಯನ್ ಅಂತ ಕರಿತೀವಿ. ಇದು ಯಾವ ಶೇಪಲ್ಲಿದೆ? ಎಂ ಅಂತ ಇದೆ. ಇದು ಗುಂಡಿಗಿರೋದ್ರಿಂದ ಈ ಕಡೆ ಪೆಸಿಫಿಕ್ ಓಷಿಯನ್ನು, ಆಮೇಲೆ ಈ ಕಡೆ ಪೆಸಿಫಿಕ್ ಓಷಿಯನ್. ಇದು ನೋಡಿರ್ಬೋದು ನೀವು, ಈ ಕಡೆಯಿಂದ ಇಲ್ಲಿವರೆಗೂ ಏನಂತಂದು ಹೇಳಿದ್ರೆ ಹಿಂಗೆ ಬಂದೈತಿ, ಆಮೇಲೆ ಈ ಕಡೆಯಿಂದ ಈ ಥರ ಬಂದೈತಿ. ಅಂದರೆ ಕರೆಕ್ಟಾಗಿ ಏನಪ್ಪ ಅಂತಂದು ಹೇಳಿದ್ರೆ ಹಿಂಗೆ ಟ್ರಯಾಂಗಲ್ ಶೇಪ್ ಬಂದ್ಬಿಡುತ್ತೆ. ಅದು ಭೂಮಿ ಗೋಳ ಇರೋದ್ರಿಂದ ಈ ಥರ ಏನಂತಂದು ಹೇಳಿದ್ರೆ ಟ್ರಯಾಂಗಲ್ ಶೇಪ್ ಬಂದ್ಬಿಡುತ್ತೆ. ಸೊ ಇದೇನಪ್ಪ ಅಂತ ಇಲ್ಲಿ ನೋಡ್ರಿ, ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಐತಿ. ಇಲ್ಲಿ ನೋಡಿರ್ಬೋದು, ಇಲ್ಲಿ ನಂದು ಕರ್ಸರ್ ಉಂಟೈತಲ್ಲ, ಇಲ್ಲಿ ಮೆಡಿಟರೇನಿಯನ್ ಸಮುದ್ರ. ಈ ಕಡೆಯಿಂದ ಏನಪ್ಪ ಅಂತಂದು ಹೇಳಿದ್ರೆ ನೈಲ್ ನದಿ ಹರಿಯುತ್ತೆ. ಆಗಲೇ ಕೆಂಪು ಸಮುದ್ರ ಹೇಳಿದ್ರಲ್ಲ, ಇದು ರೆಡ್ ಸಿ, ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿ ಗ್ಯಾಪ್ ಒಳಗಡೆ, ಇದು ಕೆಂಪು ಸಮುದ್ರ ಅಂತಂದು ಹೇಳ್ತೀವಿ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್, ನಾವು ನೆಕ್ಸ್ಟ್ ಡಿಸ್ಕಷನ್ಗೆ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಮೌಂಟ್ ಎವರೆಸ್ಟ್. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅಂತಂದು ಹೇಳ್ಬಿಟ್ಟು ಇದೇನಪ್ಪ ಅಂತಂದು ಹೇಳಿದ್ರೆ ಯಾವುದಕ್ಕೆ ರಿಲೇಟ್ ಐತೆ ಅಂತಂದು ಹೇಳಿದ್ರೆ ನೇಪಾಳ. ಅದೇ ಥರ ಏನಪ್ಪ ಅಂತಂದು ಹೇಳಿದ್ರೆ ಮೌಂಟ್ ಕಿಲಿಮಾಂಜಾರೋ, ಕಿಲಿಮಾಂಜಾರೋ ಅಂತಂದು ಹೇಳಿ ಬರುತ್ತೆ. ಸೊ ಇದು ಯಾವುದಕ್ಕೆ ರಿಲೇಟ್ ಆಗೈತಿ ಅಂತ ಕ್ವಶನ್ ಕೇಳಿದಾರೆ.
ಆಪ್ಷನ್ ಎ ಏನಪ್ಪ ಅಂತಂತ ಹೇಳಿದ್ರೆ ಕಿನ್ಯಾ, ಆಪ್ಷನ್ ಬಿ ಏನಪ್ಪ ಅಂತಂತ ಹೇಳಿದ್ರೆ ತಾಂಜಾನಿಯಾ, ಆಪ್ಷನ್ ಸಿ ಏನಪ್ಪ ಅಂತಂತ ಹೇಳಿದ್ರೆ ಉಗಾಂಡ, ಆಪ್ಷನ್ ಡಿ ಏನಪ್ಪ ಅಂತಂತ ಹೇಳಿದ್ರೆ ಇಥಿಯೋಪಿಯಾ. ಸೊ ಯಾವ್ದು ಆನ್ಸರ್ ಬರುತ್ತೆ ನೋಡ್ರಿ? ಸೊ ವೆರಿ ಗುಡ್. ಸೊ ಮೌಂಟ್ ಎವರೆಸ್ಟ್ ಎಲ್ಲೈತಿ? ಸೊ ಮೌಂಟ್ ಎವರೆಸ್ಟ್ನ ನಾವು ಏನಂತ ಹೇಳ್ತೀವಿ ಅಂತಂದು ಹೇಳಿದ್ರೆ ಪ್ರಪಂಚದ ಅತಿ ಎತ್ತರವಾದ ಪರ್ವತ ಅಂತಂದು ಹೇಳ್ತೀವಿ. ಅಂದ್ರೆ ಹೈಯೆಸ್ಟ್ ಮೌಂಟೇನ್ ಅಂತಂದು ಹೇಳ್ತೀವಿ. ಹೈಯೆಸ್ಟ್ ಮೌಂಟೇನ್, ಅತಿ ಎತ್ತರ. ಬರ್ಕೊಡ್ರಿ, ಇಂಗ್ಲೀಷ್ನಾಗ ಬರ್ಕೊಡ್ರಿ, ಕನ್ನಡದಾಗೂ ಬರ್ಕೊಡ್ರಿ, ಹೈಯೆಸ್ಟ್ ಮೌಂಟೇನ್ ಅಂತಂದು ಹೇಳ್ಬಿಟ್ಟು. ಸೊ ಅದೇನಪ್ಪ ಅಂತಂದು ಹೇಳಿದ್ರೆ ಮೌಂಟ್ ಎವರೆಸ್ಟ್ ವರ್ಲ್ಡ್ದು. ಅದು ಯಾವ ದೇಶದೊಳಗೈತೆ ಸರ್? ನೇಪಾಳ ಒಳಗಡೆ ಐತ್ರಿ. ಹಾಗೆ ಸೇಮ್ ವೆರಿ ಗುಡ್. ಮೌಂಟ್ ಎವರೆಸ್ಟ್ದು ಎತ್ತರ ಎಷ್ಟಪ್ಪ ಅಂತಂದು ಹೇಳಿದ್ರೆ 8848.86 ಮೀಟರ್ ಐತೆ. ಸೊ 8848.86 ಮೀಟರ್ ಐತೆ. ಸೊ ಅದು ನೇಪಾಳ ದೇಶದೊಳಗೆ ಬರುತ್ತೆ. ಸೇಮ್ ಅದೇ ಥರ ಮೌಂಟ್ ಕೀಲಿಮಾಂಜಾರೋ ಎಲ್ಲಿ ಬರುತ್ತೆ ಅಂತಂದು ಹೇಳಿದ್ರೆ ತಾಂಜಾನಿಯಾದೊಳಗೆ ಬರುತ್ತೆ. ಎಲ್ಲಿ ಬರುತ್ತೆ? ಮೌಂಟ್ ಕೀಲಿಮಾಂಜಾರೋ ತಾಂಜಾನಿಯಾದೊಳಗೆ ಬರುತ್ತೆ. ಸೊ ನಾವು ಈ ಥರ ಹಿಂಗೆ ಡಯಾಗ್ರಾಮ್ ತೆಗೆದ್ವಲ್ಲ ಆಫ್ರಿಕಾದು, ಸಿಂಪಲ್ ಆಗಿ ಈ ಪ್ರದೇಶದಲ್ಲಿ ಬರುತ್ತೆ ಮೌಂಟ್ ಕೀಲಿಮಾಂಜಾರೋ. ನೆಕ್ಸ್ಟ್ ಅದೇ ಥರ ನಮ್ಗೇನಪ್ಪ ಅಂತಂದು ಹೇಳಿದ್ರೆ ಕೆಲವೊಂದು ಮೌಂಟೇನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಡಯಾಗ್ರಾಮ್ ತಕೊಂಡ್ಬಿಡ್ತೀರಾ ಇಲ್ಲೇ? ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ. ಇದೇನಂತಂದು ಹೇಳಿದ್ರೆ ನಮ್ಮದು ಭಾರತ ದೇಶ. ಸೊ ಕೆಲವೊಂದು ಮೌಂಟೇನ್ಸ್ಗಳು ಬರ್ತಾವೆ, ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಸೊ ಈ ಪ್ರದೇಶದಲ್ಲಿ ಮೌಂಟೇನ್ಸ್ಗಳು ಬರ್ತಾವಲ್ಲ, ಇವುಗಳನ್ನ ನಾವು ಏನಂತ ಕರಿತೀವಿ? ಯಾರಾದರೂ ಹೇಳ್ರಿ, ಈ ಪ್ರದೇಶದಲ್ಲಿ ಬರುವಂತಹ ಮೌಂಟೇನ್ಸ್ಗಳನ್ನು. ಇಲ್ಲಿ ಬರುವಂತಹ ಮೌಂಟೇನ್ಸ್ಗಳನ್ನ ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತೈತಾ? ವೆರಿ ಗುಡ್. ವೆಸ್ಟರ್ನ್ ಘಾಟ್ಸ್. ಎರಡೂದ್ರಲ್ಲಿ ಬರ್ಕೊಡ್ರಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡು. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಅಂತಂದು ಹೇಳ್ತೀವಿ. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಸೊ ಇದರಲ್ಲಿ ಅತಿ ದೊಡ್ಡ ಪರ್ವತ ಯಾವ್ದು ಬರುತ್ತಾ? ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಅತಿ ದೊಡ್ಡ ಪರ್ವತ ಯಾವ್ದು ಬರುತ್ತಾ? ವೆಸ್ಟರ್ನ್ ಘಾಟ್ಸ್ ಒಳಗಡೆ ಅತಿ ದೊಡ್ಡ ಪರ್ವತ ಮುಳ್ಳಯ್ಯನಗಿರಿ, ಕರ್ನಾಟಕದಾಗಪ್ಪ. ಅದು ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ಮುಳ್ಳಯ್ಯನಗಿರಿ ಬರುತ್ತೆ. ನೀಲಗಿರಿ ಬೆಟ್ಟಗಳಲ್ಲೇ ಬರುತ್ತಾ ಅನ್ನೈಮುಡಿ. ಸೊ ಅನ್ನೈಮುಡಿ ಅಂತಂದು ಹೇಳ್ತೀವಿ, ಕನ್ನಡದಲ್ಲೇ ಬರ್ಕೊಳ್ರಿ, ಅನ್ನೈಮುಡಿ. ನೆಕ್ಸ್ಟ್ ನೋಡ್ರಿ, ಈ ಕಡೆ ಬರುತ್ತಲ್ಲ ಬೆಟ್ಟಗಳು, ಈ ಕಡೆ ಬರುವಂತಹ ಬೆಟ್ಟಗಳನ್ನು ನಾವೇನಂತ ಕರಿತೀವಿ? ಈಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಈಸ್ಟರ್ನ್ ಘಾಟ್ಸ್ ಅಂತಂದು ಕರಿತೀವಿ. ಅಂದ್ರೆ ಪೂರ್ವ ಘಟ್ಟಗಳು ಅಂತ ಹೇಳಿ. ಪೂರ್ವ ಘಟ್ಟಗಳು. ಇದು ಪೂರ್ವದ ಕಡೆ ಇರೋದ್ರಿಂದ ಪೂರ್ವ. ಘಟ್ಟಗಳು ಅಂತಂದು ಹೇಳಿದ್ರೆ ಪರ್ವತಗಳ ಸಾಲು. ಘಟ್ಟಗಳು ಅಂತಂದು ಹೇಳಿದ್ರೆ ಪರ್ವತಗಳ ಸಾಲು. ಅದಕ್ಕೆ ಪೂರ್ವ ಘಟ್ಟಗಳು, ಈ ಕಡೆ ಪಶ್ಚಿಮ ಘಟ್ಟಗಳು. ಇವೆರಡು ಏನಂತಂದು ಹೇಳಿದ್ರೆ ಈ ಪ್ರದೇಶದಲ್ಲಿ ಸೇರ್ತಾವ, ಈ ಪ್ರದೇಶದಲ್ಲಿ ಸೇರ್ತಾವ. ಆ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದ್ರೆ ನೀಲಗಿರಿ ಬೆಟ್ಟಗಳು. ಇವನ್ ಇಂಗ್ಲಿಷ್ನಾಗ ಬರೆದ್ರೆ ಅಂತಂದು ಹೇಳಿದ್ರೆ ಈ ಥರ ನೀಲಗಿರಿ ಬೆಟ್ಟಗಳು ಅಂತಂದು ಹೇಳ್ತೀವಿ. ನೀಲಗಿರಿ ಬೆಟ್ಟಗಳು. ಸೊ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಬಂದು ಸೇರುವಂತಹ ಒಂದು ಸ್ಥಳವನ್ನು, ಅದು ಕೂಡ ಏನಂತಂದು ಹೇಳಿದ್ರೆ ಮೌಂಟೇನ್ಸ್ ಐತೆ, ಪರ್ವತಗಳೈತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ. ಸೊ ಇದನ್ನ ಜೂಮ್ ಮಾಡಿದ್ರಿ ಅಂತಂದು ಹೇಳಿದ್ರೆ ಈ ಥರ ಬರುತ್ತಲ್ಲ, ಇಲ್ಲಿ ನೀಲಗಿರಿ ಬೆಟ್ಟಗಳು, ಈ ಕಡೆ ಕೆಳಗಡೆ ಏನಂತಂದು ಹೇಳಿದ್ರೆ ಕಾರ್ಡಮಮ್ ಬೆಟ್ಟಗಳು ಅಂತ ಬರುತ್ತೆ. ಕಾರ್ಡಮಮ್ ಬೆಟ್ಟಗಳು ಈ ಕಡೆ ಕೆಳಗಡೆ ಬರುತ್ತೆ, ಅದ್ರ ಮೇಲ್ಗಡೆ ನೀಲಗಿರಿ ಬೆಟ್ಟಗಳು. ಈ ನೀಲಗಿರಿ ಬೆಟ್ಟಗಳಲ್ಲಿ ಒಂದು ಬುಡಕಟ್ಟು ಜನಾಂಗ ಬರುತ್ತೆ, ಟ್ರೈಬ್ ಅಂತಂದು ಹೇಳ್ತೀವಿ. ಯಾರಾದರೂ ಟ್ರೈಬ್ ಅಂತ ಕೇಳಿದ್ರೆ ಆ ಟ್ರೈಬ್ ಯಾವುದಪ್ಪ ಅಂತಂದು ಹೇಳಿದ್ರೆ ಬುಡಕಟ್ಟು ಜನಾಂಗ ಯಾವುದಂತ ಹೇಳ್ತೀವಿ? ಯಾರಿಗಾದ್ರೂ ಗೊತ್ತೈತಾ? PC ಎಕ್ಸಾಮ್ ಬರೆಯೋರು ಅದಾದ್ಮೇಲೆ ಅವ್ರಿಗೆಲ್ಲರೂ ಬರೋದು. ವೆರಿ ಗುಡ್. ತೋಡಾ ಜನಾಂಗ ಅಂತಂದು ಹೇಳ್ತೀವಿ. ಯಾವುದು? ತೋಡಾ. ಇಂಗ್ಲೀಷ್ನಾಗ ಈ ಥರ ಬರಿತೀವಿ, TODA. ತೋಡಾ ಟ್ರೈಬ್ ಅಂತಂದು ಹೇಳ್ತೀವಿ. ತೋಡಾ ಬುಡಕಟ್ಟು ಜನಾಂಗ ಏನಂತಂದು ಹೇಳಿದ್ರೆ ನೀಲಗಿರಿದಲ್ಲಿ ಜಾಸ್ತಿ ಕಂಡು ಬರ್ತಾರ. ಇಷ್ಟು ಪಾಯಿಂಟ್ಸ್ಗಳು ಎಲ್ರಿಗೂ ಅರ್ಥ ಆಯ್ತಾ? ಇಷ್ಟು ಪಾಯಿಂಟ್ಸ್ಗಳು ಎಲ್ರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಡೌಟ್ ಇದೆಯಾ ಏನಾದರೂ?
ನೋಡ್ರಪ್ಪ ಇವಾಗ ನಾನೇ ಹೇಳಿದೆ ಹೆಂಗೆ ಅಂತಂದು ಹೇಳಿದ್ರೆ, ಸೊ ಮ್ಯಾಥಮೆಟಿಕ್ಸ್ ಕ್ಲಾಸ್ ನಡೆದಿರ್ತೈತಿ, ಜಿ ಕೆ ಮಾಡಕತ್ತೀವಿ. ಜಿ ಕೆ ಮಾಡುವಾಗ ಮ್ಯಾಥಮೆಟಿಕ್ಸು ಮಾಡ್ಬೋದು. ಯಾವುದು ಹೆಂಗೆ ನಡೀತೈತೆ ಅಂತಂದು ಗೊತ್ತಿಲ್ಲ, ಬಟ್ ಆದರೆ ಕಲಿತಾ ಇರ್ತೀವಿ ಅಷ್ಟೇ. ಅರ್ಥ ಆಯ್ತಾ ಎಲ್ರಿಗೂ ಇದು? ಏನು ಅರ್ಥ ಆಗ್ಲಿಲ್ಲಪ್ಪ ನಿಂಗ? ಅಭಿಷೇಕ, ಯಾವ್ದು ಅರ್ಥ ಆಗಲಿಲ್ಲ? ಸೊ ಡೈಗ್ರಾಮ್ ಹಾಕೊಂಡು ಏನಂತಂದ್ರೆ ನೋಟ್ಸ್ಗಳನ್ನ ಮಾಡ್ಕೊಡ್ರಿ. ಯಾರಿಗೆ ಏನು ಅರ್ಥ ಆಗಲಿಲ್ಲ ಇವಾಗಲೇ ಕೇಳ್ರಿ, ನಾನು ಇನ್ನೊಂದ್ಸರಿ ಏನಂತಂದು ಹೇಳಿದ್ರೆ ಆನ್ಸರ್ ಹೇಳ್ತೀನಿ. ಏನು ಬೆಟ್ಟಗಳು ಏನು ಅರ್ಥ ಆಗಲಿಲ್ಲ ನಿನಗೆ? ಸೊ ಈ ಕಡೆ ಇರೋದನ್ನ ನಾವು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ, ಈ ಕಡೆ ಕಂಡು ಬರುವಂತಹ ಬೆಟ್ಟಗಳನ್ನ ಪೂರ್ವ ಘಟ್ಟಗಳು ಅಂತ ಕರಿತೀವಿ. ಇವೆರಡೂ ಬಂದು ಸೇರಂಗಿಲ್ಲ, ಬಟ್ ಅದ್ರ ಸೇರಿರೋ ತರ ಕಾಣಿಸುತ್ತಾ. ಇಲ್ಲಿ ಕೂಡ ಬೆಟ್ಟಗಳು ಕಂಡು ಬರ್ತಾವ. ಈ ಬೆಟ್ಟಗಳದ ಹೆಸರು ಏನಂತಂದು ಹೇಳಿದ್ರೆ ನೀಲಗಿರಿ ಬೆಟ್ಟಗಳು ಅಂತಂದು ಹೇಳ್ತೀವಿ. ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವಂತಹ ಒಂದು ಜನಾಂಗ ಯಾವುದಂತಂದು ಹೇಳಿದ್ರೆ ಟ್ರೈಬ್ ಅಂತಂದು ಹೇಳ್ತೀವಿ, ಬುಡಕಟ್ಟು ಜನಾಂಗ. ಅದಕ್ಕೆ ನಾವು ತೋಡ ಅಂತಂದು ಹೇಳ್ತೀವಿ. ಎಸ್, ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ಇಲ್ಲೊಂದು ಏನಂತಂದು ಹೇಳಿದ್ರೆ ಈ ಪ್ರದೇಶದಲ್ಲಿ ಇಲ್ಲಿ ಕೂಡ ಏನಂತಂದು ಹೇಳಿದ್ರೆ ಬೆಟ್ಟಗಳ ಸಾಲುಗಳು ಬರ್ತಾವ. ಇವುಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಅರಾವಳಿ ಬೆಟ್ಟಗಳು ಅಂತ ಕರಿತೀವಿ. ಎಲ್ರಿಗೂ ಗೊತ್ತೈತಿ ಅರಾವಳಿ ಬೆಟ್ಟಗಳು. ಅರಾವಳಿ ಬೆಟ್ಟಗಳಲ್ಲಿ ಅತಿ ದೊಡ್ಡ ಪರ್ವತ ಯಾವುದು? ಈ ಪ್ರದೇಶದಲ್ಲಿ ಮಾತ್ರ ಅತಿ ದೊಡ್ಡ ಪರ್ವತ ಯಾವುದು ಕಂಡು ಬರುತ್ತೆ ಅರಾವಳಿ ಬೆಟ್ಟಗಳಲ್ಲಿ? ವೆರಿ ಗುಡ್. ಯಾವುದಪ್ಪ ಅಂತಂದು ಹೇಳಿದ್ರೆ ಗುರು ಶಿಖರ. ಯಾವುದಂತಂದು ಹೇಳ್ತೀವಿ? ಗುರು ಶಿಖರ ಅಂತಂದು ಹೇಳ್ತೀವಿ. ಇಂಗ್ಲೀಷ್ನಾಗೂ ಅದೇ ಥರ ನೀವೇನು ಟೈಪ್ ಮಾಡಿ ಕಳ್ಸತ್ತಾರಲ್ಲ ಅದನ್ನ ಏನಂತಂದು ಹೇಳಿದ್ರೆ ಇಂಗ್ಲೀಷ್ನಾಗ ಕೊಡ್ತಾರೆ ಗುರು ಶಿಖರ. ಆಮೇಲೆ ಈ ಪ್ರದೇಶದಲ್ಲಿ ಏನು ಕಂಡು ಬರ್ತಾವ ಅಂತಂದು ಹೇಳಿದ್ರೆ ಹಿಮಾಲಯ ಪರ್ವತಗಳು ಕಂಡು ಬರ್ತಾವ. ಈ ಪ್ರದೇಶದಲ್ಲಿ ಅಂತಂದು ಹೇಳಿದ್ರೆ ಹಿಮಾಲಯ ಕಂಡು ಬರ್ತಾವ. ಆಮೇಲೆ ಈ ಪ್ರದೇಶದಲ್ಲಿ ಅಮರಕಂಟಕ, ಆಮೇಲೆ ವಿಂಧ್ಯ ಪರ್ವತಗಳೆಲ್ಲ ಕಂಡು ಬರ್ತಾವ. ಸೊ ನಮ್ಗೆ ಏನು ಕ್ವಶನ್ಸ್ಗಳನ್ನ ಕೇಳ್ತಾರ ನಾನು ಆಯಾ ಟಾಪಿಕ್ ಬಂದಾಗ ಎಲ್ಲನೂ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ನಾಳೆ ರೆಕಾರ್ಡ್ ವಿಡಿಯೋ ನೋಡಿಬಿಟ್ಟು ಇಷ್ಟೇನಂತಂದು ಹೇಳಿದ್ರೆ ನೀವು ನೋಟ್ಸನ್ನು ಮಾಡ್ಕೋಬೇಕು. ಇವಾಗ ಮಾಡ್ಕೊಂಡಿದ್ರು ಓಕೆ, ನಾಳೆ ಬೇಕಾದ್ರೆ ಮಾಡ್ಕೊಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನಿಮಗೆ ನಿನ್ನೆ ನಾನು ಹೇಳಿದ್ದೆ ಅನ್ಕೊಂತೀನಿ, ಒಂದು ಕ್ವಶನ್ ಹೇಳಿದ್ದೆ ಸರ್, ಸಹರಾ ಮರುಭೂಮಿ. ನಿನ್ನೆ ಕ್ಲಾಸ್ ಅಪ್ಲೋಡ್ ಐತಪ್ಪ ಆಲ್ರೆಡಿ. ಡೈಲಿ ಕ್ಲಾಸ್ ಏನಂತ ಇವತ್ತು ಮಾಡಿರೋ ಕ್ಲಾಸು ನಾಳೆ ಮಾರ್ನಿಂಗ್ 10 ಅಪ್ಲೋಡ್ ಇರುತ್ತೆ. ನೀವು ಚೆಕ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ತಪ್ಪು ನಿಮ್ಮದು. ನಿಮ್ಗೆ ಪ್ರತಿಯೊಬ್ಬರಿಗೂ ಏನಂತಂದು ಹೇಳಿದ್ರೆ ಮೆಸೇಜ್ ಸೆಂಡ್ ಮಾಡಂಗಿಲ್ಲ ನಾನು. ಅಪ್ಲೋಡ್ ಮಾಡ್ಯಾನ ನೋಡ್ರಪ್ಪ, ಅದು ನಿಮ್ಮ ಕರ್ತವ್ಯ, ಬಂದು ನೋಡ್ಕೋಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಮೆಸೇಜ್ಗಳನ್ನು ಆ ಕಡೆ ಈ ಕಡೆ ಮಾಡಿ ನೋಡ್ರಿ. ಸೊ ಕರೆಕ್ಟ್ ಏನಂತಂದು ಹೇಳಿದ್ರೆ 10-11 ಗಂಟೆಗೆ ಅಂತಂದು ಹೇಳಿದ್ರೆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಇವನ್ ಲಿಂಕ್ ಕೂಡ ಹಾಕಿರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಾನು ಕೇಳಿದೀನಿ ನೋಡ್ರಿ, ಇದನ್ನು ಸಹರಾ ಮರುಭೂಮಿ. ಅದನ್ನ ನೋಡೋಣ ಬಿಡಪ್ಪ, ನಾನು ಆಮೇಲೆ ನೋಡ್ತೀನಿ ಬಿಡ್ರಿ. ಅದನ್ನ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ ನಾನು. ಸಹರಾ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿದ್ರೆ ಆಫ್ರಿಕಾದೊಳಗಡೆ ಕಂಡು ಬರುತ್ತೆ ಅಂತಂದು ಹೇಳಿದ್ವಿ. ಸೇಮ್ ಅದೇ ಥರ ಇನ್ನೊಂದು ಸರ್ಚ್ ಮಾಡಕ್ಕೆ ಹೇಳಿದ್ದೆ, ಅಟಕಾಮಾ ಡೆಸರ್ಟು. ಸೊ ಅಟಕಾಮಾ ಮರುಭೂಮಿ ಎಲ್ಲಿ ಬರುತ್ತೆ ಅಂತಂದು ಹೇಳಿ ಕೇಳಿತ್ತು. ಸಹರಾ ಮರುಭೂಮಿ ಆಫ್ರಿಕಾದಲ್ಲಿ ಬಂತು ಅಂತಂದು ಹೇಳಿದ್ರೆ ಅಟಕಾಮಾ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ ಅಂತಂದೇಳಿ ಕ್ವಶನ್ ಕೇಳಿತ್ತು. ಅದಕ್ಕೆ ಆನ್ಸರ್ ಏನಂತಂದು ಹೇಳಿದ್ರೆ ಸೌತ್ ಆಫ್ರಿಕಾ ಅಂತಂದು ಹೇಳ್ತೀವಿ. ಎಲ್ಲಿ? ಸೌತ್ ಆಫ್ರಿಕಾ, SOUTH, ಸೌತ್ ಆಫ್ರಿಕಾ ಅಂತಂದು ಹೇಳ್ತೀವಿ. ಕರೆಕ್ಟಾ? ಅಟಕಾಮಾ ಡೆಸರ್ಟ್.
ಅಟಕಾಮ ಡೆಸರ್ಟ್ ಎಲ್ಲಿ ಬರುತ್ತೆ? ಸರ್ಚ್ ಮಾಡ್ಯಾರಿ ಹೋಗಿ ಯಾರಾದರೂ? ಸೊ ಅಟಕಾಮ ಡೆಸರ್ಟ್ ಇಲ್ಲಿ ಆಫ್ರಿಕಾ ಖಂಡದಾಗ ಬಂತು ಅಂತಂದು ಹೇಳಿದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿದ್ರೆ ಸೌತ್ ಅಮೆರಿಕಾದಾಗ ಕಂಡು ಬರುತ್ತೆ, ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಸೊ ಅದರಲ್ಲೂ ಎಲ್ಲಿ ಕಂಡು ಬರುತ್ತೆ ನೋಡ್ರಿ, ಚಿಲಿ ದೇಶದೊಳಗಡೆ, ಚಿಲಿ ದೇಶದಿಂದ ಮೇಲ್ಗಡೆ ಏನಂತಂದು ಹೇಳಿದ್ರೆ ಕಂಡು ಬರುತ್ತೆ. ಸೇಮ್ ಅದೇ ತರ ನೋಡ್ರಿ, ಈಗ ರೀಸೆಂಟ್ ಆಗಿ ಏನಪ್ಪಾ ಅಂತಂದು ಹೇಳಿದ್ರೆ ನ್ಯೂಸ್ ಅಲ್ಲಿ ಇರೋದನ್ನ ನಮಗೆ ಕೇಳ್ತಾರೆ ಕ್ವಶನ್ಸ್ಗಳನ್ನ. ಸೊ ನಾನು ಹೇಳ್ತೀನಿ ಯಾವ್ಯಾವ್ದು ಅಂತಂದು ಹೇಳಿದ್ರೆ ಮೌಂಟ್ ಫ್ಯೂಜಿ ಅಂತಂದು ಹೇಳ್ತೀವಿ. ಮೌಂಟ್ ಫ್ಯೂಜಿ ಯಾರಿಗಾದ್ರೂ ಗೊತ್ತಾ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿ? ಮೌಂಟ್ ಫ್ಯೂಜಿ ಯಾವ್ದಕ್ಕೆ ರಿಲೇಟ್ ಆಗೈತಪ್ಪ ಅಂತಂದು ಹೇಳಿದ್ರೆ ಜಪಾನ್ ದೇಶಕ್ಕೆ. ಜಪಾನ್ ಒಳಗಡೆ ಮೌಂಟ್ ಫ್ಯೂಜಿ ಅಂತಂದು ಐತೆ. ಯಾವಾಗ್ಲೂ ಏನಂತಂದು ಹೇಳಿದ್ರೆ ಅಲ್ಲಿ ವೋಲ್ಕ್ಯಾನೋ, ಜ್ವಾಲಾಮುಖಿ ಆಗ್ತಿರ್ತಾವ, ವೋಲ್ಕ್ಯಾನೋ. ಸೊ ಜ್ವಾಲಾಮುಖಿಗೆ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ವೋಲ್ಕ್ಯಾನೋ ಅಂತಂದು ಹೇಳ್ತೀವಿ, ಜ್ವಾಲಾಮುಖಿ ಆಗ್ತವ. ಸೊ ಅದೇ ತರ ಏನಂತಂದು ಹೇಳಿದ್ರೆ ಇನ್ನೊಂದು ಬರುತ್ತಾ ಮೌಂಟ್ ವೆಸುವಿಯಸ್. ಮೌಂಟ್ ವೆಸುವಿಯಸ್ ಅಂತಂದು ಹೇಳ್ಬಿಟ್ಟು, ಮೌಂಟ್ ವೆಸುವಿಯಸ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟೈತಿ ಅಂತ ಕ್ವಶನ್. ಫಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಗ್ರೀಸ್, ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂತಂದು ಹೇಳಿದ್ರೆ ಇಟಲಿ, ಥರ್ಡ್ ಆಪ್ಷನ್ ಏನಪ್ಪಾ ಅಂತಂದು ಹೇಳಿದ್ರೆ ಸ್ಪೇನ್, ಫೋರ್ತ್ ಆಪ್ಷನ್ ಏನಪ್ಪಾ ಅಂತಂದು ಹೇಳಿದ್ರೆ ಟರ್ಕಿ. ಇದು ನ್ಯೂಸ್ ಅಲ್ಲಿ ಐತೆ. ಯಾಕಂತಂದು ಹೇಳಿದ್ರೆ ರೀಸೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಏನಪ್ಪಾ ಅಂತಂದು ಹೇಳಿದ್ರೆ ಜ್ವಾಲಾಮುಖಿಗಳಾಗ್ತಾ ಇರೋದ್ರಿಂದ ಇದು ನ್ಯೂಸ್ ಅಲ್ಲಿ ಐತೆ. ಮೌಂಟ್ ಫ್ಯೂಜಿ ಅಂದ್ರ ಫ್ಯೂಜಿ ಮಹಾಪರ್ವತ ಅಂತ ಹೇಳ್ತೀವಿಲ್ಲ, ಫ್ಯೂಜಿ ಪರ್ವತ ಅಂತಂದು ಹೇಳ್ತೀವಿ. ಸೊ ಈ ಪರ್ವತದಲ್ಲಿ ಏನಂತಂದು ಹೇಳಿದ್ರೆ ಯಾವಾಗ್ಲೂ ವೋಲ್ಕ್ಯಾನೋ, ಜ್ವಾಲಾಮುಖಿ ಎದ್ದೇಳ್ತಾ ಇರುತ್ತಾ. ಅದೆಲ್ಲಪ್ಪ ಅಂತಂದು ಹೇಳಿದ್ರೆ ಜಪಾನ್ ಒಳಗಡೆ ಕಂಡು ಬರುತ್ತೆ. ಸೇಮ್ ಅದೇ ತರ ಮೌಂಟ್ ವೆಸುವಿಯಸ್ ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿದ್ರೆ ಇಟಲಿ ಒಳಗಡೆ. ಎಲ್ಲಿ ಕಂಡು ಬರುತ್ತೆ? ಇಟಲಿ ಒಳಗಡೆ. ಇವೆಲ್ಲ ಸ್ಟ್ಯಾಟಿಕ್, ಒಂದ್ಸಾರಿ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ನೋಡ್ರಿ, ಬ್ಲ್ಯಾಕ್ ಸಾಯಿಲ್. ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಮ್ಯಾಗ್ನೇಸಿಯಂ ಇರುತ್ತೆ, Mg ಅಂತಂದು ಹೇಳ್ತೀವಿ, ಮ್ಯಾಗ್ನೇಸಿಯಂ. ಸೇಮ್ ಅದೇ ತರ ಏನಪ್ಪಾ ಅಂತಂದು ಹೇಳಿದ್ರೆ ರೆಡ್ ಸಾಯಿಲ್. ರೆಡ್ ಸಾಯಿಲ್ ಅಲ್ಲಿ ಏನಿರುತ್ತೆ ಅಂತಂದು ಹೇಳಿ ಕ್ವಶನ್ ಕೇಳಿದಾರ. ಸೊ ಏನಿರುತ್ತೆ ಇಲ್ಲಿ? ಬ್ಲ್ಯಾಕ್ ಸಾಯಿಲ್ ಮ್ಯಾಗ್ನೇಷಿಯಂ ಇರುತ್ತೆ ಅಂತಂದು ಹೇಳಿದ್ರೆ ರೆಡ್ ಸಾಯಿಲ್ ಅಲ್ಲಿ ಏನಿರುತ್ತಪ್ಪ ಅಂತಂದು ಹೇಳಿದ್ರೆ ವೆರಿ ಗುಡ್. ಸೊ ಏನಿರುತ್ತೆ ರೆಡ್ ಸಾಯಿಲ್ ಅಲ್ಲಿ ಏನಿರುತ್ತೆ? ಸೊ ಒಬ್ರು ಮಾತ್ರ ಆನ್ಸರ್ ಹೇಳಿದ್ರು, ವೆರಿ ಗುಡ್. ಐರನ್ ಇರುತ್ತೆ. ಏನಿರುತ್ತಪ್ಪ ಅಂತಂದು ಹೇಳಿದ್ರೆ ಐರನ್ ಇರುತ್ತೆ. ಇಲ್ಲಿ ನೋಡ್ರ ನಿಮ್ಗೆ ಏನಂತಂದು ಹೇಳಿದ್ರೆ ಏನೇನು ಕೆಂಪು ಕಾಣಿಸುತ್ತಲ್ಲ ಅದರಲ್ಲೆಲ್ಲಾನು ಐರನ್ ಇರುತ್ತೆ. ಯಾವ್ಯಾವ್ದು ಕೆಂಪು ಕಲರ್ ಕಾಣಿಸುತ್ತಾ ಅದರಲ್ಲೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ಐರನ್ ಇರುತ್ತೆ. ಏನೇನು ಕೆಂಪು ಕಾಣಿಸುತ್ತೆ ಹೇಳ್ರಿ ನೋಡೋಣ. ಏನೇನು ಕೆಂಪು ಕಾಣಿಸುತ್ತೆ? ಒಂದೇ ಸಾರಿಗೆ ಏನಂತಂದು ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೊಂಬರ್ನು. ಏನೇನು ಕೆಂಪು ಕಾಣಿಸ್ತೋ ನನಗೆ ಹೇಳ್ರಿ. ಇವಾಗ ಅದರಲ್ಲೆಲ್ಲ ಐರನ್ ಇರುತ್ತೆ. ನೀವು ಹೇಳ್ಬೇಕು ನಾನು ಏನೇನು ಕೆಂಪು ಕಾಣಿಸ್ತಾವ. ಸೊ ಓಕೆ, ರಕ್ತ, ಬ್ಲಡ್. ಬ್ಲಡ್ ಏನಪ್ಪಾ ಅಂತಂದು ಹೇಳಿದ್ರೆ ಕೆಂಪು. ಅದರಲ್ಲೂ ಏನಂತಂದು ಹೇಳಿದ್ರೆ RBC ಅಂತಂದು ಹೇಳ್ತೀವಿ, ರೆಡ್ ಬ್ಲಡ್ ಸೆಲ್ಸ್, RBC. ಸೊ RBC ಒಳಗಡೆ ಏನಿರುತ್ತೆ? ಹಿಮೋಗ್ಲೋಬಿನ್ ಇರುತ್ತೆ. ಏನಿರುತ್ತೆ? ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಒಳಗಡೆ ಏನು ಕಂಡು ಬರುತ್ತಪ್ಪ ಅಂತಂದ್ರೆ ನೀವು HB ಅಂತ ಹೇಳ್ತಿರಲ್ಲ. ಸೊ ನಿನಗೆ HB ಕಮ್ಮಿ ಆಗೈತಿ, ನೀ ಜಾಸ್ತಿ ಊಟ ಮಾಡಬೇಕು ಇಲ್ಲ ಅಂದ್ರೆ ಏನಾರ ತಿನ್ಬೇಕಂತಂದು ಹೇಳ್ತಿರಲ್ಲ. HB ನೀವು ಡೈಲಿ ಕರಿತಿರ್ತೀರಿ, ನೋಡೋ ನಿಂದು HB ಕಮ್ಮಿ ಆಗೈತಿ, 9 ಆಗೈತಿ, 8 ಆಗೈತಿ, ಮಾತಾಡ್ತಿರೋ ಇಲ್ರೋ. ಬಟ್ ಅದ್ರ ನಿಂದು ಹಿಮೋಗ್ಲೋಬಿನ್ ಕಮ್ಮಿ ಆಗೈತೆ ಅಂತ ಹೇಳ್ರಿ ಯಾವಾಗೂ ಹತ್ತಾಗಂಗಿಲ್ಲ. ನೀವು ಮಾತಾಡೋದಾದ್ರೆ ಶಾರ್ಟ್ಕಟ್ದಾಗ ಮಾತಾಡ್ತಿರ್ತೀರಿ, ನಿಂದು HB ಕಮ್ಮಿ ಆಗೈತಿ, ಬಟ್ ಅದ್ರ ಯಾರಿಗೂ ಗೊತ್ತಾಗಂಗಿಲ್ಲ. ಸೊ ಅದೇನಂತಂದು ಹೇಳಿದ್ರೆ HB ಅಂತಂದು ಹೇಳಿದ್ರೆ ಸಿಂಪಲ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ HB ಅಂತ ಕರಿತೀರಿ. ಸೊ ಇದ್ರಲ್ಲಿ ಏನಿರುತ್ತಪ್ಪ ಅಂತಂದು ಹೇಳಿದ್ರೆ ಐರನ್ ಇರುತ್ತೆ. ಈ ಐರನ್ ಇರೋದ್ರಿಂದ ಹಿಮೋಗ್ಲೋಬಿನ್ ಏನ್ ಕಾಣಿಸುತ್ತೆ? ಕೆಂಪು ಕಲರ್ ಕಾಣಿಸುತ್ತೆ. ಕೆಂಪು ಕಲರ್ ಕಾಣಿಸೋದ್ರಿಂದ ಕೆಂಪು ರಕ್ತ ಕಣ RBC ಏನ್ ಕಾಣಿಸುತ್ತೆ? ರೆಡ್ ಕಾಣಿಸುತ್ತೆ. ಅದಕ್ಕೆ ನಮಗೆ ಬ್ಲಡ್ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಕೆಂಪಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ಯಾವ್ದು ಕೆಂಪಾಗಿ ಕಾಣಿಸುತ್ತೆ? ಎಸ್, ಅದ್ರ ಬಣ್ಣ ಕೆಂಪಾಗಿ ಕಾಣಿಸುತ್ತೆ. ಹಾ ರೀ.
ಸೊ ಸರ್ ಬ್ಲಡ್ ಎಲ್ಲ ಕೆಂಪು ಕಾಣಿಸೋದ್ರಿಂದ ಹಾರ್ಟ್ ರೆಡ್ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಮತ್ತೇನು ಕಾಣಿಸುತ್ತಾ? ಮಂಗಳ ಗ್ರಹ. ನಾನು ಹೇಳ್ತೀನಿ ಸರ್ ಮಂಗಳ ಗ್ರಹ ಕೆಂಪಾಗಿ ಕಾಣಿಸುತ್ತಾ, ಸೊ ಅದನ್ನ ನಾವು ಕೆಂಪ ಗ್ರಹನು ಅಂತ ಕರಿತೀವಿ ರೀ ಸರ್. ಅಲ್ಲೂ ಕೂಡ ಏನಂತಂದು ಹೇಳಿದ್ರೆ ಐರನ್ ಕಂಡು ಬರುತ್ತೆ ರೀ. ಸೊ ಎಸ್, ಅದಾದ ನಂತರ ನೆಕ್ಸ್ಟ್ ಸರ್ ಕೆಂಪು ಮಣ್ಣು ಸರ್, ರೆಡ್ ಸಾಯಿಲ್, ಕೆಂಪು ಮಣ್ಣು ಸರ್. ಕೆಂಪು ಮಣ್ಣಲ್ಲೂ ಕೂಡ ಏನಂತಂದು ಹೇಳಿದ್ರೆ ಐರನ್ ಆಕ್ಸೈಡ್ ಅಂತಂದು ಹೇಳ್ತೀವಿ. ಸೊ ಐರನ್ ಆಕ್ಸೈಡ್, ಇಲ್ಲೂ ಕೂಡ ಐರನ್ ಬಂತಲ್ಲ, ಸೊ ಐರನ್ ಆಕ್ಸೈಡ್ ಕಂಡು ಬರೋದ್ರಿಂದ ಸರ್ ಅದು ಕೂಡ ಏನಂತಂದು ಹೇಳಿದ್ರೆ ಕೆಂಪು ಮಣ್ಣಾಗಿ ಕಾಣಿಸುತ್ತೆ. ನೋಡ್ರಿ 3 ಕ್ವಶನ್ ಆನ್ಸರ್ ನಾವು ಒಂದೇ ಇದ್ರಲ್ಲಿ ಬಿಡಿಸಿದ್ವಿ. ಕೆಂಪು ಕಾಣಿಸ್ತು ಅಂತಂದು ಹೇಳಿದ್ರೆ ಅದ್ರಲ್ಲಿ ಏನಿರುತ್ತೆ? ಐರನ್ ಇರುತ್ತೆ ಅಂತಂದು ಹೇಳ್ಬೇಕು. ಅದ್ರೊಳಗೆಲ್ಲ ಬೇರೆ ಇರ್ತೈತಪ್ಪ, ಸೇಮ್ ಐರನ್ ತರನೇ ಇರುತ್ತೆ, ಅದ್ರಲ್ಲಿ ಬೇರೆ ಇರುತ್ತೆ. ಸೊ ಇವಾಗ ಆಗಲ್ಲಪ್ಪ, ಇವಾಗ ಊಟ ಮಾಡ್ಕೊಂಡು ಮಲ್ಕೊಬೇಕು ನಾನು ಕೂಡ, ನಾಳೆ ಮಾರ್ನಿಂಗ್ ಮಾಡಿ. ಸೇಮ್ ಅದೇ ತರ ನೋಡ್ರಿ. ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಲೇಕ್ ವಿಕ್ಟೋರಿಯಾ. ಎಲ್ರು ಕ್ವಶನ್ ಕೇಳಿದ್ರೆ ಇದನ್ನ ವಿಕ್ಟೋರಿಯಾ ಸರೋವರ ಅಂತಂದು ಹೇಳ್ಬಿಟ್ಟು. ಲೇಕ್ ವಿಕ್ಟೋರಿಯಾ ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿದ್ರೆ ಆಫ್ರಿಕಾದೊಳಗಡೆ. ಲೇಕ್ ವಿಕ್ಟೋರಿಯಾ ಎಲ್ಲಿ ಕಂಡು ಬರುತ್ತಾ? ಆಫ್ರಿಕಾದೊಳಗಡೆ. ಸೇಮ್ ಅದೇ ತರ ಲೇಕ್ ಸುಪೀರಿಯರ್ ಎಲ್ಲಿ ಕಂಡು ಬರುತ್ತೆ? ಕ್ವಶನ್ ಕೇಳಿದಾರೆ. ಎಲ್ಲಿ? ನಿನ್ನೆ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂದ್ರೆ ಅಪ್ಲೋಡ್ ಮಾಡ್ತೀನಪ್ಪ, ಲಿಂಕ್ ಸೆಂಡ್ ಮಾಡ್ತೀನಿ. ಹಂಗ ಕ್ಲಾಸ್ನಾಗ ಇದ್ದು ಬಿಡ್ರಿ, ಅಪ್ಲೋಡ್ ಆಗಿದೆ ಅದು, ಲಿಂಕ್ ಸೆಂಡ್ ಮಾಡಿರ್ತೀನಿ ಇನ್ನೊಂದ್ಸರಿ. ಇದಕ್ಕೆ ಆನ್ಸರ್ ಹೇಳ್ರಿ. ಸೊ ಲೇಕ್ ವಿಕ್ಟೋರಿಯಾ ಆಫ್ರಿಕಾದಲ್ಲಿತ್ತು ಅಂತಂದು ಹೇಳಿದ್ರೆ ಲೇಕ್ ಸುಪೀರಿಯರ್ ಎಲ್ಲೈತಿ ಅಂತ ಕ್ವಶನ್ ಕೇಳಿದಾರ. ಎಸ್, ನಾರ್ತ್ ಅಮೆರಿಕಾ. ನಾರ್ತ್ ಅಮೆರಿಕಾದಲ್ಲಿ, ಇಲ್ಲಿ ನಾರ್ತ್ ಅಮೆರಿಕಾ, ಓಕೆ ಆನ್ಸರ್ ಕರೆಕ್ಟ್ ಆಯ್ತು. ಸೊ ಓಕೆ, ವೆರಿ ಗುಡ್. ಸೊ ನಾರ್ತ್ ಅಮೆರಿಕಾ ಏನಪ್ಪಾ ಅಂತಂದು ಹೇಳಿದ್ರೆ ಆನ್ಸರ್ ಸರಿ ಆಯ್ತು. ಅದರಲ್ಲೂ ಕೂಡ ಏನಂತಂದು ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಾರ್ಡರ್ ಅಲ್ಲಿ ಬರುತ್ತೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತಂದು ಹೇಳ್ತೀವಿ, ಬಾರ್ಡರ್ ಒಳಗಡೆ ಬರುತ್ತೆ, ನೆನ್ಪಿಟ್ಕೊಡ್ರಿ ಅದನ್ನ. ಆಮೇಲೆ ಇದನ್ನ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತಂದು ಹೇಳ್ತೀವಿ. ಸಿಹಿ ನೀರಿನ ಸರೋವರ ಇಂಗ್ಲಿಷ್ನಾಗ ಏನಂತ ಹೇಳ್ತೀವಿ? ಸಿಹಿ ಅಂತಂದು ಹೇಳಿದ್ರೆ ಫ್ರೆಶ್, ಸಿಹಿ ನೀರು ಅಂತಂದು ಹೇಳಿದ್ರೆ ಫ್ರೆಶ್ ವಾಟರ್. ಸರೋವರ ಅಂತಂದು ಹೇಳಿದ್ರೆ ಲೇಕ್, ಫ್ರೆಶ್ ವಾಟರ್ ಲೇಕ್ ಅಥವಾ ಕನ್ನಡದಲ್ಲಿ ಸಿಹಿ ನೀರಿನ ಸರೋವರ. ಪ್ರಪಂಚದ ಅತಿ ದೊಡ್ಡ. ಸೇಮ್ ಹಂಗೆ ಬರ್ಕೊಡ್ರಿ, ಒಂದು 2-3 ಪಾಯಿಂಟ್ಸ್ಗಳನ್ನ ಬರ್ಕೊಡ್ರಿ. ನಮ್ಗೆ ಇನ್ನೂ ಕ್ವಶನ್ಸ್ಗಳನ್ನ ಯಾವ ಥರ ಕೇಳ್ತಾರೆ ಅಂತಂದು ಹೇಳಿ. ಲೇಕ್ ಟಿಟಿಕಾಕ ಸರೋವರ ಅಂತಂದು ಹೇಳಿ ಬರುತ್ತೆ. ಟಿಟಿಕಾಕ ಸರೋವರ ಅಂತಂದು ಹೇಳಿ ಬರುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿದ್ರೆ ಪೇರು ದೇಶದೊಳಗೆ ಬರುತ್ತೆ. ಎಲ್ಲಿ? ಪೇರು ದೇಶದೊಳಗಡೆ. ಲೇಕ್ ಟಿಟಿಕಾಕ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದು ಹೇಳಿದ್ರೆ ಪೇರು ದೇಶದೊಳಗೆ ಕಂಡು ಬರುತ್ತಾ. ಆಮೇಲೆ ಇನ್ನೊಂದು ಟಾಂಗಾನಿಕಾ ಲೇಕ್ ಅಂತಂದು ಬರುತ್ತೆ. ಟಾಂಗಾನಿಕಾ ಸರೋವರ ಅಂತಂದು ಹೇಳಿ, ಲೇಕ್ ಅಂತಂದು ಹೇಳಿದ್ರೆ ಸರೋವರ. ಟಾಂಗಾನಿಕಾ ಸರೋವರ ಅಂತಂದು ಹೇಳಿ ಬರುತ್ತಾ. ಇದೆಲ್ಲಪ್ಪ ಅಂತಂದು ಹೇಳಿದ್ರೆ ತಾಂಜಾನಿಯಾದೊಳಗೆ. ಆಗ್ಲೇ ಒಂದು ಬಂದಿತ್ತಲ್ಲ ಕಿಲಿಮಂಜಾರೋ, ತಾಂಜಾನಿಯಾ. ಟಾಂಗಾನಿಕಾ ಸರೋವರ ಕೂಡ ಏನಂತಂದು ಹೇಳಿದ್ರೆ ಅಲ್ಲೇ ಬರುತ್ತಾ. ಆಮೇಲೆ ಇನ್ನೂ ಕೆಲವೊಂದು ಕ್ವಶನ್ಸ್ಗಳನ್ನ ಯಾವ ತರ ಕೇಳ್ತಾರೆ ನೋಡ್ರಿ.
ಈ ಥರನೂ ಕ್ವಶನ್ಗಳನ್ನ ಕೇಳ್ತಾರೆ. ಅವ್ರು ಹೆಂಗೆ ಬೇಕಾದಂಗೆ ಕ್ವಶನ್ಗಳನ್ನ ಕೇಳ್ಬೋದು ನಮಗೆ. ಸೊ ಡೈರೆಕ್ಟಾಗಿ ಮ್ಯಾಥಮೆಟಿಕ್ಸ್ ಅಷ್ಟೇ ಕೇಳೋದಲ್ಲ, ಈ ಥರನೂ ಕೇಳ್ತಾರೆ. ಕ್ಲಾಸಿಕ್ ಅದನ್ನ 1757 ಆದರೆ ನೋಡ್ರಿ, ಇವೆರಡಕ್ಕೂ ರಿಲೇಷನ್ ಐತೆ. ಕ್ಲಾಸಿಕ್ ಅದನ್ನ ಯಾವಾಗ ನಡೆಯುತ್ತೆ? 1757 ನಡೆಯುತ್ತೆ. ಸೇಮ್ ಅದೇ ಥರ ಬಕ್ಸಾರ್ ಕದನ ಯಾವಾಗ ನಡೆಯುತ್ತೆ? ಸೊ ಒಂದು 4 ಆಪ್ಷನ್ಸ್ಗಳನ್ನ ಕೊಡ್ತಾರೆ ಇಲ್ಲಿ. ಎಸ್, ಯಾವಾಗ ಹೇಳ್ರಿ, ತಪ್ಪಾಗ್ಲಿ ಏನಾಗ್ಲಿ ನಿಮ್ಗೆ ಎಷ್ಟು ಗೊತ್ತೈತಿ ಹೇಳ್ಬೇಕು. ವೆರಿ ಗುಡ್. ಸೊ 1764 ಏನಪ್ಪಾ ಅಂತಂದು ಹೇಳಿದ್ರೆ ಬಕ್ಸಾರ್ ಕದನ ನಡೆಯುತ್ತೆ. ಬಕ್ಸಾರ್ ಕದನ. ನೆಕ್ಸ್ಟ್ ಈ ಥರನೂ ಕ್ವಶನ್ ಕೇಳಿದಾರೆ. ತಾಜ್ ಮಹಲ್. ತಾಜ್ ಮಹಲ್ ಏನಪ್ಪಾ ಅಂತಂದು ಹೇಳಿದ್ರೆ ಇದನ್ನ ಯಾರು ಕಟ್ಟಿಸ್ತಾರ? ಶಹಜಹಾನ್ ಕಟ್ಟಿಸ್ತಾನ. ಶಹಜಹಾನ್. ಸೇಮ್ ಅದೇ ಥರ ಏನಪ್ಪಾ ಅಂತಂದು ಹೇಳಿದ್ರೆ ಗೋಲ್ ಗುಮ್ಮಟ್. ಬಿಜಾಪುರದ ಗೋಲ್ ಗುಮ್ಮಟನ್ನ ಯಾರು ಕಟ್ಟಿಸಿದಾರ ಅಂತಂದೇಳಿ. ತಾಜ್ ಮಹಲ್ ಅನ್ನ ಶಹಜಹಾನ್ ಕಟ್ಟಿಸಿದ್ರೆ ಗೋಲ್ ಗುಮ್ಮಟನ್ನ ಯಾರು ಕಟ್ಟಿಸಿದಾರ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರ. ಎಸ್, ಆದಿಲ್ ಶಾಹಿ. ಬಿಜಾಪುರದಲ್ಲಿ ಯಾರು ಆಳ್ವಿಕೆ ನಡೆಸ್ತಾರ ಅಂತಂದು ಹೇಳಿದ್ರೆ ಆದಿಲ್ ಶಾಹಿ ಮನೆತನ ನಡೆಸುತ್ತ. ಅದರಲ್ಲಿ ಮೊಹಮ್ಮದ್ ಆದಿಲ್ ಶಾಹಿ ಕಟ್ಟಿಸ್ತಾನ. ಯಾರಪ್ಪ ಅಂತಂದು ಹೇಳಿದ್ರೆ ಗೋಲ್ ಗುಮ್ಮಟನ್ನು ಕಟ್ಟಿಸಿದವನು ಯಾರಂತಂದು ಹೇಳಿದ್ರೆ ಮೊಹಮ್ಮದ್ ಆದಿಲ್ ಶಾ ಕಟ್ಟಿಸ್ತಾನ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ನಮ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರ. ಸೊ ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 3 ಕಾನ್ಸೆಪ್ಟ್ಸ್ಗಳನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದರಲ್ಲಿ ಕೆಲವೊಂದು GK ಪಾಯಿಂಟ್ಸ್ಗಳನ್ನು ಕೂಡ ಏನಂತಂದು ಹೇಳಿ ಡಿಸ್ಕಷನ್ ಮಾಡಿದ್ದೀನಿ. ಎಲ್ಲನೂ ಸೈಡ್ಗೆ ಒಂದು ಕಡೆ ನೋಟ್ಸನ್ನು ಮಾಡ್ಕೊಳ್ರಿ. ಸೊ ಅದ್ರ ಜೊತೆಗೆ ಏನಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ನಾಳೆಗೆ ಏನು ಮಾಡ್ತಿದ್ದೀನಿ ಅಂತಂದು ಹೇಳಿದ್ರೆ ಸೇಮ್ ಇದೇ ಥರ. ಸೊ GK ಪಾಯಿಂಟ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಎಷ್ಟಪ್ಪ ಅಂತಂದು ಹೇಳಿದ್ರೆ ಒಂದು 30 ಮಿನಿಟ್ಸು. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಯಾವುದಾದ್ರೂ ಒಂದು ಮ್ಯಾಥಮೆಟಿಕ್ಸ್ ಟಾಪಿಕನ್ನು ಏನಂತಂದು ಹೇಳಿದ್ರೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಂಟಿನ್ಯೂಸ್ ಆಗಿ 1 ಅವರ್ 1.5 ಅವರ್ ನಾನು ಯಾವುದೂ ಮಾಡಂಗಿಲ್ಲ. ಯಾಕಂತಂದು ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಎಷ್ಟು ಅರ್ಥ ಆಗುತ್ತೆ ಅಷ್ಟರವರೆಗೂ ಅಷ್ಟೇ. GK ಏನಪ್ಪ ಅಂತಂದು ಹೇಳಿದ್ರೆ 30 ನಿಮಿಷ. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಮ್ಯಾಥಮೆಟಿಕ್ಸು ಅಥವಾ ಬೇರೆ ಇನ್ನೊಂದು ಯಾವುದಾದ್ರೂ ಕಾನ್ಸೆಪ್ಟನ್ನು ಈಸಿಯಾಗಿರೋದನ್ನ ನಾವು ನೋಡ್ಕೊತ ಹೋಗೋಣ. ಸೊ ಎಲ್ರಿಗೂ ಕ್ಲಿಯರಾ? ಈಗೇನು ಆಗಿದಾವಲ್ಲ ಆ ಕಾನ್ಸೆಪ್ಟ್ಸ್ಗಳನ್ನ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಎಲ್ಲ ವಿಡಿಯೋಸ್ಗಳನ್ನ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್. ನಾನು